ಅರಹಳ್ಳಿ ಶ್ರೀ ಶರಣ ಬಸವೇಶ್ವರ ದೇವ ಕರುಣಾಕರ ದೇವ ಕರುಣಾಕರ ದೇವ ಕರುಣಾಕರ ದೇವ ಕರುಣಾಕರ ಅರಹಳ್ಳಿ ಶ್ರೀ ಶರಣ ಬಸವೇಶ್ವರ ಶಿವನೇ ಪರಮೇಶ್ವರ ಅರಹಳ್ಳಿ ಶ್ರೀ ಶರಣ ಬಸವೇಶ್ವರ ಹರನೇ ಶಿವನೇ ಪರಮೇಶ್ವರ ಅರಹಳ್ಳಿ ಶ್ರೀ ಶರಣ ಬಸವೇಶ್ವರ ಶಕ್ತಿಗಳ ಸಂಹರಿಸು ದುಷ್ಟ ಶಕ್ತಿಗಳ ಸಂಹರಿಸು ದುಷ್ಟ ಶಕ್ತಿಗಳ ಸಂಹರಿಸು ದುಷ್ಟ ಶಕ್ತಿಗಳ ಸಂಹರಿಸು ಶ್ರೇಷ್ಠ ಶರಣರ ನೀ ಹರಸು ಹರನೇ ಶಿವನೇ ಪರಮೇಶ್ವರ ಅರಹಳ್ಳಿ ಶ್ರೀ ಶರಣ ಬಸವೇಶ್ವರ ಹರನೇ ಶಿವನೇ ಪರಮೇಶ್ವರ ಅರಹಳ್ಳಿ ಶ್ರೀ ಶರಣ ಬಸವೇಶ್ವರ ಜಾತಿ ಭೇದವ ನೀ ಅಳಿಸು ಜಾತಿ ಭೇದವಾದಿ ಅಳಿಸು ಜಾತಿ
ಹರಪೂಜೆ ಗುರುಶೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖಭೋಗ ದೊರಕುವುದುಂಟೆ ಆತ್ಮ. ಹಿಂದಣ ಜನ್ಮದ ಪುಣ್ಯವನ್ನು ಇಂದುಂಡುಣಬೇಕಾತ್ಮ, ಇಂದಣ ಜನ್ಮದ ಪುಣ್ಯವನ್ನು ಮುಂದುಂಡುಣಬೇಕಾತ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಕಾಯಿದೊಳಗು ಲಿಂಗ ಜಂಗಮ ದಾಯಿತವನರಿಯರಿಗೆ ಸುಲಭೋಪಾಯದಿಂದ ಇದಿಟ್ಟು ಬಾಹ್ಯ ಸ್ಥಳಕ್ಕೆ ಗುರುವಾಗಿ ದಾಯಿದೋರಿ ಸಮಸ್ತ ಭಕ್ತವಿ ಕಾಯಿಯನ್ನು ಪವನ ಮಾಡಿದ ರಾಯಪೂರ್ವಾಚಾರ್ಯ ಸಂಘದ ಬಸವಶೇನ ಬಸವಾದಿ ಶಿವಶೇನರನ್ನ ರೇಣುಕಾದಿ ಪಂಚಾಚಾರ್ಯರನ್ನ ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವ ಮಹಾನ್ ಸಂತರನ್ನ ಯೋಗಿಗಳನ್ನ ತ್ಯಾಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ 84 ಲಕ್ಷ ಜೀವರಾಶಿಗೆ ಅನ್ನವನ್ನು ನೀಡತಕ್ಕಂಥ ಭೂತಾಯಿಯ ಚೊಚ್ಚಲ ಪುತ್ರ ರೈತನನ್ನ ಹಗಲು ಇರುಳು ಏನಂದ್ರೆ ದೇಶದ ಗಡಿಯನ್ನ ಕಾಯ್ತಾ ಇರತಕ್ಕಂಥ ವೀರ ಯೋಧರನ್ನು ಕೂಡ ನೆನೆಯುತ್ತಾ 15ನೇ ಶತಮಾನದ ನಿರಂಜನ ನಿರಾಭಾರಿ ಜಂಗಮ ಮೂರ್ತಿ ತುಂಡದ ಸಿದ್ಧಲಿಂಗ ಯತಿವರರನ್ನು ಸದಾವಕಾಲ ಸಮಾಜವೆಂದು ಸಮಾಜಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿ ಭವ್ಯವಾದ ಶಿವಯೋಗದಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಕಾವ್ಯ ಲೋಕದ ಹರಿಕಾರ ಹಾನಗಲ ಗುರುಕುಮಾರ ಶಿವಯೋಗಿಯನ್ನ ಅರಮನೆಗೆ ಮೀಸಲಾಗಿರ್ತಕ್ಕಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ಗದಮನೆಗೆ ತುಗನೆ ಮಾಡಿರ್ತಕ್ಕಂಥ ಏನಪ್ಪ ಪಂಚಾಕ್ಷರಿ ಗುರುವರರನ್ನ ಅಂಗದೊಳಗ ಲಿಂಗವನ್ನು ಪಿಡಿದು ಲಿಂಗದಲ್ಲೇ ಶಿವನನ್ನು ಕಂಡಿರ್ತಕ್ಕಂಥ ತುಲಾಪುರ ಚಕ್ರವರ್ತಿಗಳು ತ್ರಿಭಾಷೆಯ ಕವಿಗಳಾದ ಈ ಭೂಮಿ ಮೇಲೆ ಹೆಣ್ಣು ಕೊಡೋರುಂಟು, ಹೊನ್ನು ಕೊಡೋರುಂಟು, ಕೊನೆಗಾಲಕ್ಕೆ ಮಣ್ಣನ್ನು ಕೊಡೋರುಂಟು. ಸಾವಿರ ಅಂಧ ಅನಾಥ ಕುರುಡ ಕುಂಟ ದೀನದಲಿತ ಬಡಮಕ್ಕಳ ಬದುಕಿ ಬಣ್ಣವನ್ನು ಕೊಟ್ಟಂತೆ ನಪ್ಪ ಪೂಜೆ ಪುಟ್ಟರಾಜ ಗುರುವರ ಕರ್ತೃ ಭಕ್ತಿ ನಮಗೆ ಸಮರ್ಪಣೆ ಮಾಡಿ ಹಸಿವೆ ಅಂತ ಬಂದವರಿಗೆ ಅನ್ನವನ್ನು ಕೊಟ್ಟು, ದಾಹ ಅಂತ ಬಂದವರಿಗೆ ನೀರನ್ನು ಕೊಟ್ಟು, ಕಷ್ಟ ಅಂತ ಬಂದವರ ಕಷ್ಟವನ್ನು ದೂರ ಮಾಡಿರ್ತಕ್ಕಂಥ ಧ್ಯಾನದ ದಾಸೋಹದ ಜೊತೆಗೆ ತುತ್ತಿನ ದಾಸೋಹಗಿರತಕ್ಕಂಥ ಅಪ್ಪ ಕರ್ತೃ ಶರಣಬಸವರ ತಾತನವರ ಕರ್ತೃ ಭಕ್ತಿ ನಮಗೈಯುತ್ತ ಆ ಮಹಾಭೀಮರ 16ನೇ ವರ್ಷದ ಶರಣೋತ್ಸವ, ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ, ಪೂಜ್ಯರ ತುಲಾಭಾರ, ಹೀಗೆ 10 ಹಲವಾರು ಕಾರ್ಯಕ್ರಮ ತನ್ನಿಮಿತ್ತವಾಗಿ 1001 ಕೊಟ್ಟವರಿಗೆ ಗಂಡು ಸಂತಾನವನ್ನ 501 ಕೊಟ್ಟವರಿಗೆ ಹೆಣ್ಣು ಸಂತಾನ ದಯಪಾಲಿಸಿರ್ತಕ್ಕಂಥ ಬರಗಾಲದ ಬಂಟ ಕಲಬುರಗಿ ಶರಣಪ್ಪನ ಪುರಾಣಕ್ಕೆ ಭಕ್ತಿ ನಮಗೈಯುತ್ತ ಈ ಎಲ್ಲಾ ಕಾರ್ಯಕ್ರಮಗಳ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಳಿಕಲ್ ಮಠದ ಧರ್ಮದರ್ಶಿಗಳು, ಅಳ್ಳಳ್ಳಿ ಮಠದ ಮಾರ್ಗದರ್ಶಕರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಭುವನೇಶ್ವರ ತಾತನವರ ಆದಿಯಾಗಿ ಪ್ರಸ್ತುತ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಆಚಾರವಂತರು, ವಿಚಾರವಂತರು, ಸಂಸ್ಕಾರವಂತರು, ನನ್ನವರೇ ತನ್ನವರಿಂದ ಅಪ್ಪಿಕೊಳ್ಳುವ ಪೂಜ್ಯ ಶ್ರೀ ಗೌಸಿದ್ದೇಶ್ವರ ತಾತನವರ ಆದಿಯಾಗಿ, ರೇವಣಸಿದ್ದೇಶ್ವರ ತಾತನವರ ಆದಿಯಾಗಿ, ಪದ್ಮಾಕ್ಷರಿ ತಾತನವರ ಆದಿಯಾಗಿ ಎಲ್ಲರಿಗೂ ಕೂಡ ಶರಣಾರ್ಥಿ ಸಮರ್ಪಣೆ ಮಾಡ್ತಾ ಬಹಳ ಸುಂದರವಾಗಿ 21 ದಿನಗಳ ಪರ್ಯಂತರವಾಗಿ ಸಂಗೀತ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರ, ಈ ನಾಡು ಕಂಡ ಅಪರೂಪದ ಗಾನ ಕೋಗಿಲೆ ಲಿಂಗೇಸ್ವಾಮಿ ಎಂಬುದು ಅವರೇ ಆ ಸಂಗೀತಕ್ಕೆ ತಕ್ಕ ಹಾಗೆ ಅದ್ಭುತವಾಗಿರ್ತಕ್ಕಂಥ ತಬಲಾ ಸಾಥನ್ನ ನೀಡ್ತಿರುವಂತಹ ತಬಲಾ ಚಿತ್ರ ತಬಲಾ ಮಾಂತ್ರಿಕ ಗ್ರಾಮದವರೇ ಆದ ಹಿರಿಯರಾದ ಶ್ರೀಧನ್ಗೌಡರು ಪೊಲೀಸ್ ಪಟೇಲ್ ಅವರು ಆ ಸಂಗೀತಕ್ಕೆ ತಕ್ಕ ಹಾಗೆ ಅದ್ಭುತವಾಗಿರ್ತಕ್ಕಂಥ ಕ್ಯಾಶಿಯೋ ವಾದನವನ್ನು ನೀಡ್ತಾ ಇರ್ತಕ್ಕಂಥ ಆತ್ಮೀಯ ಸಹೋದರ ಕೆ ರಾಮ ಕಂಪ್ಲಿ ಅವರೇ 21 ದಿನ ಪರ್ಯಂತರವಾಗಿ ಟಿವಿ ಮಾಧ್ಯಮದೊಳಗ ಬಿತ್ತರಿಸ್ತಾ ಇರ್ತಕ್ಕಂಥ ಏಷ್ಯನ್ ಚಾನೆಲಿನ ಹಿರಿಯರೇ, ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಮಂಜಣ್ಣವರು, ಅವರು ಕೂಡ ಶರಣೆಂದು ಯಾವತ್ತಿನ ಪಾಲ್ಗೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಜೀವಿಗಳೇ, ಶರಣ ತಂದೆ ತಗಣೆ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರೆ, ಮುದ್ದು ಮಕ್ಕಳೇ, ಮನೆಯಾಗಿಂದ ಎದ್ದು ಬರಕತ್ತವ್ರೆ ನಿಮ್ಮೆಲ್ಲರೂ ಶರಣಾರ್ಥಿಗಳು. ಮನುಷ್ಯನ ಬದುಕಿನೊಳಗೆ ಏನೇ ಸಿಗ್ಬೇಕಾಗಿತ್ತಂದ್ರೂ ಕೂಡ ಪುಣ್ಯ ಅನ್ನೋದು ಇರ್ಲಾರ್ದ ಯಾವುದು ನಡೆಯುವುದಿಲ್ಲ ಅಂತಾರೆ ಮುಳುಗುಂದ ಬಾಲ್ಯದ ಮಹಂತ ಸ್ವಾಮಿ. ನಾವು ಹೊಲದೊಳಗ ಸರಿಯಾಗಿ ಬಿತ್ತಿದಂತ ಸಮಯದೊಳಗ ಸರಿಯಾಗಿ ಮಳೆ ಆಯ್ತು ಅಂದ್ರ ಮಳೆ ತಕ್ಕ ಬೆಳೆ ಬಂತು ಅಂತಂದ್ರ, ಬೆಳೆ ತಕ್ಕ ಬೆಲೆ ಬಂತು ಅಂತಂದ್ರ, ಕೈಯಾಗ ದುಡ್ಡು ಮುಡ್ತೀವಿ ಅಂತಂದ್ರ ಪೂರ್ವಜನ್ಮ ಪುಣ್ಯ ಅಂತ.
ನಾವು ಬಿತ್ತಿ ಬಂದ ಸಮಯಕ್ಕೆ ಪೀಕ್ ಏನಾದ್ರು ಹೋತು ಅಂತಂದ್ರೆ ಪುಣ್ಯ ಇಲ್ಲ ಅಂತ ನೀವು ಅನ್ನಂಗಿಲ್ಲ ನೀ ಅಂತ ಇಲ್ರಿ. ಈ ಸಲ ಉಣ್ಣುವಂತ ಪುಣ್ಯ, ಅನ್ನ ಉಣ್ಣುವಂತ ಪುಣ್ಯ ನಮ್ಗಿಲ್ಲ ಅಂತ ಹೇಳ್ತೀರಿ. ಯಾಕೆ? ಉಣ್ಬೇಕಂದ್ರೂ ಕೂಡ ಪೂರ್ವ ಜನ್ಮದ ಪುಣ್ಯ ಬೇಕು. ಒಬ್ಬ ಮನುಷ್ಯ 100 ಕಾಲ ಬದುಕಬೇಕನ್ನಂಗಿತ್ತಂದ್ರ ಅದ್ರ ಹಿಂದಿನ ಪೂರ್ವ ಜನ್ಮದ ಪುಣ್ಯ ಬೇಕಂತ. ಒಂದು ವಿದ್ಯೆ ದೊರಕಬೇಕನ್ನಂಗಿತ್ತಂದ್ರೆ ವಿದ್ಯೆಯೊಳಗ 64 ವಿದ್ಯೆಗಳದಾವ. 64 ವಿದ್ಯೆ ಅಲ್ಲ, ಕಲ್ತಿದ್ದು ಒಂದು ವಿದ್ಯೆನ ದೊರಕಬೇಕನ್ನಂಗಿತ್ತಂದ್ರೂ ಕೂಡ ಪೂರ್ವ ಜನ್ಮದ ಪುಣ್ಯ ಬೇಕಂತ. ಸುಮಾರು ಒಂದು 15-16 ವರ್ಷ ಗದಗಿನ ಪುಣ್ಯಾಶ್ರಮದೊಳಗೆ ಇದ್ರೂ ಕೂಡ ಅಮ್ಮನೆ ಬಾಳಕ್ ಬರಲ್ಲ ನನಗೆ. ಯಾಕೆ? ಪುಣ್ಯ ಇಲ್ಲ. ಒಂದು ಚಲೋ ಗಂಡನಿಗೆ ಚಲೋ ಹೆಂಡತಿ ಸಿಗ್ಬೇಕನ್ನಂಗಿತ್ತಂದ್ರ ಪೂರ್ವ ಜನ್ಮದ ಪುಣ್ಯ ಮಾಡ್ಬೇಕಂತ. ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಬದುಕು ಮಾಡ್ಕೊಂಡು ಹೋಗ್ತಕ್ಕಂಥ ಗಂಡ ಸಿಗ್ಬೇಕನ್ನಂಗಿತ್ತಂದ್ರ ಪೂರ್ವ ಜನ್ಮದ ಪುಣ್ಯ ಮಾಡಬೇಕಂತ. ತಂದೆ ತಾಯಿಗಳನ್ನ ಜೋಪಾನ ಮಾಡುವಂತ ಮಕ್ಕಳು ಸಿಗ್ಬೇಕಂದ್ರ ಪೂರ್ವ ಜನ್ಮದ ಪುಣ್ಯ ಮಾಡ್ಬೇಕಂತ. ಮಕ್ಕಳು ನಮ್ಮನ್ನ ಜೋಪಾನ ಮಾಡ್ತಾರ, ಮಕ್ಕಳು ನಮ್ಮ ದೇವತ ನೋಡ್ಕೊಂತಾರ ಅನ್ನಂಗಿತ್ತಂದ್ರೆ ಅವರು ಕೂಡ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಪೂರ್ವ ಜನ್ಮದ ಪುಣ್ಯ ಇಲ್ಲದ ಯಾವ ಸಿಗಂಗಿಲ್ಲ ಅಂತ. ಯಾಕೆ? ಸಿಗ್ಬೇಕನ್ನಂಗಿತ್ತಂದ್ರೆ ಒಂದಿಷ್ಟ ತಾಳಬೇಕಂತ, ಸಮಾಧಾನ ಬೇಕಂತ. ಮನುಷ್ಯ ಎಲ್ಲಿ ತನಕ ತಾಳ್ಮೆಯಿಂದ, ಎಲ್ಲಿ ತನಕ ಸಮಾಧಾನವಾಗಿರ್ತಾನೆ, ಅಲ್ಲಿ ತನಕ ಮನುಷ್ಯನಿಗೆ ಗೌರವ ಇದ್ದೇ ಇರ್ತದೆ. ಅದಕ್ಕೆ ಮುಳುಗುಂದ ಬಾಲ್ಯದ ಮಹಾಂತ ಸ್ವಾಮಿಗಳು ಅಂತಾರೆ, ತಮ್ಮ ನಾವು ಬಯಸಿದ್ದು ಸಿಗ್ಬೇಕನ್ನಂಗಿತ್ತಂದ್ರೂ ಕೂಡ ಪುಣ್ಯ ಬೇಕಂತ. ನಾವು ಅನ್ಕೊಂಡಿದ್ದ ಆಗ್ಬೇಕನ್ನಂಗಿತ್ತಂದ್ರೂ ಕೂಡ ಪುಣ್ಯ ಬೇಕಂತ. ಬರೇ ಅನ್ಕೊಂಡಿದ್ದ ಬಯಸಿದ್ದ ಅಷ್ಟೇ ಅಲ್ಲ, ಗುರು ಪೂಜೆ ಮಾಡ್ಬೇಕಾದ್ರೂ ಕೂಡ ಪುಣ್ಯ ಬೇಕಂತ. ಹರಸೇವೆ ಮಾಡ್ಬೇಕಂದ್ರೂ ಕೂಡ ಪುಣ್ಯ ಬೇಕಂತ. ಅದು ಈ ಜನ್ಮದ ಪುಣ್ಯ ಅಲ್ಲ, ಹಿಂದಿನ ಜನ್ಮದೊಳಗೆ ಮಾಡಿದ ಪುಣ್ಯ ಬರ್ತೈತಂತ. ಯಾಕ? ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ. ಒಬ್ಬ ಗುರುವಿನಾಗಿ ಪಡ್ಕೊಂಡಿವಂತಂದ್ರೆ, ಗುರುವಾಗಿ ಹುಟ್ಟಿ ಬಂದಿವಂದ್ರೆ ಪೂರ್ವಜದ ಪುಣ್ಯ ಇರ್ತದಂತ. ಗುರುವಿನ ಸೇವೆ ಮಾಡ್ಬೇಕನ್ನಂಗಿತ್ತಂದ್ರೂ ಕೂಡ ಪೂರ್ವಜನ ಪುಣ್ಯ ಇರ್ಬೇಕಂತ. ಪುಣ್ಯ ಇರಲಾರ್ದ ಯಾವ ಕೂಡ ಬರಂಗಿಲ್ಲ. ಯಾಕ? ಮನುಷ್ಯ ಉದ್ಧಾರ ಆಗುವುದು, ಮನುಷ್ಯ ದೊಡ್ಡವನಾಗುವುದು ಎಲ್ಲಿಂದಂದ್ರೆ ಗುರುವಿನ ಆಶೀರ್ವಾದದಿಂದ. ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ. ಹಿಂದಿನ ಜನ್ಮದೊಳಗ ಮಾಡಿದ ಪುಣ್ಯ ಇರಲಾರ್ದ ಆಗಂಗಿಲ್ಲ ಅಂತ. ಅದು ಹೆಂಗ ಅಂತಂದ್ರ ಹಿಂದಿನ ಜನ್ಮದೊಳಗ ಅಷ್ಟ ಅಲ್ಲ, ಈಗ ನೀವು ಕಾಣ್ತೀರಿ ಮನೆಯಾಗ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಮರಿ ಮೊಮ್ಮಕ್ಕಳಾಗಲಿ, ಗಿರಿ ಮೊಮ್ಮಕ್ಕಳಾಗಲಿ, ಕಿರಿ ಮೊಮ್ಮಕ್ಕಳಾಗಲಿ, 5 ಮಂದಿ ಮೊಮ್ಮಕ್ಕಳೊಳಗ ಮನೆಯಾಗ ಒಬ್ಬರನ್ನ ಹೋಲಿರ್ತಾರ ಮಕ್ಕಳ. ನೀವು ಸಜಿಕವಾಗಿ ಆಡ ಭಾಷೆ ಬಂದಾಗ ಅಂತಿರ್ತೀರಿ, ಇಲ್ರಿ ಡಿಟ್ಟು ಹೆಂಗ ಅಂದ್ರೆ ಅವ್ರ ರಾಜ್ಯದಂಗ ಅಂತಿರ್ತೀರಿ. ಅವ್ರ ರಾಜನ ಹಿಂಗ ಕುಂದಿರ್ತಿದ್ದ, ಅವ್ರ ರಾಜನ ಹಿಂಗ ಊಟ ಮಾಡ್ತಿದ್ದ, ಅವ್ರ ರಾಜನ ಹಿಂಗ ಮಕ್ಕೊಂತಿದ್ದ, ಡಿಟ್ಟು ಅವ್ರ ರಾಜನ ಹೊತ್ತಾನ್ರಿ ಅಂತಿರ್ತೀರಲ್ಲ. ಮನ್ಯಾಗ ಹೆಣ್ಣು ಮಗಳೇನೋ ಹುಟ್ಟಿಲ್ವ ಅಂತಂದ್ರ, ಇಲ್ರಿ ನಮ್ಮ ಮೌವ ಇಲ್ಲಂದ್ರು ಕೂಡ ನಮ್ಮ ಮೌನ ಜಾಗ ಈಕೆ ತುಂಬಿಸಾಳ ಅಂದ್ರೆ ಈಕೆ ನಿಜವಾಗ ನಮ್ಮ ಮೌನ ರೀ ಅಂತಿರ್ತಾರಲ್ಲ. ಪೂರ್ವಜದ ಪುಣ್ಯ ಹಿಂದಿನ ಬರೀ ಹುಟ್ಟಬೇಕಾದ್ರೆ ಹಿಂಗ ಅಂತೀರ ಅಂತಂದ್ರ ಹಿಂದಿನ ಜನ್ಮದೊಳಗ ಗುರು ಸೇವೆ ಮಾಡಿದ ಫಲ. ಹಿಂದಿನ ಜನ್ಮದೊಳಗ ಗುರು ಸೇವೆ ಮಾಡಿದ ಫಲ ಇತ್ತಂದ್ರೆ ಈ ಜನ್ಮ ಗುರು ಯೋಗ್ಯವಾಗಿರ್ತಕ್ಕಂಥ ಗುರು ಸಿಗ್ತಾನ. ಹಿಂದಿನ ಜನ್ಮದೊಳಗ ತಂದೆ ತಾಯಿ ಸೇವೆಯನ್ನ ಮಾಡಿದಾಗ ಮಾತ್ರ ಈ ಜನ್ಮ ತಂದೆ ತಾಯಿ ಸಿಗುತ್ತಾರ. ಹಿಂದಿನ ಜನ್ಮದೊಳಗ ಪತಿ ಸೇವೆಯನ್ನ ಮನಮುಟ್ಟಿ ಮಾಡಿದಾಗ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಹೋಗುವಂತ ಪತಿ ಸಿಗುತ್ತಾನ. ಹಿಂದಿನ ಜನ್ಮದೊಳಗ ಬಂದಿರ್ತಕ್ಕಂಥ ಮಡದಿಯನ್ನ ಏನೇ ಕಷ್ಟ ಕಾರ್ಪಣ್ಯ ಏನೇ ಬಂದ್ರು ಕೂಡ ನನ್ನವಳು ಯಾಕ ನನಗಾಗಿ ಈ ದೇಹವನ್ನು ಸಲ್ತಾನ ಅಂತಂದ್ರ ತನ್ನ ಆಶೆ ಆಕಾಂಕ್ಷೆಯನ್ನು ತೊರೆದು ನನಗಾಗಿ ಬದುಕ ಮಾಡ್ತಂದ್ರ ಹೆಂಡತಿ ಕಾಳಜಿ ಮಾಡಿದ್ರೆ ಈ ಜನರು ಮಡದಿ ಬಂದ ನಮ್ಮನ್ನ ಕಾಳಜಿ ಮಾಡ್ತಾಳ. ಪೂರ್ವ ಜನ್ಮದ ಪುಣ್ಯ ಬೇಕ. ತಂದೆ ತಾಯಿ ಸೇವೆ ಮಾಡ್ಬೇಕಂದ್ರೂ ಕೂಡ ಪುಣ್ಯ ಬೇಕಂತಾರಲ್ಲ. ನಮ್ಮಪ್ಪ ನಮ್ಮವನ್ ಕಳ್ಕೊಂಡಾಲೆ ನಮ್ಮ 30 ವರ್ಷ 35 ವರ್ಷ ಭಾಂದ್ರ ಬರಂಗಿಲ್ಲ. ಯಾಕ? ನಾನು ಹಿಂಗೆ ಬರ್ಬೇಕಿಲ್ಲ. ಪೂರ್ವ ಜನ್ಮದ ಪುಣ್ಯದ ಯಾವುದು ಆಗುದಿಲ್ಲ ಅಂತ ತಿಳ್ಕೊಂಡು ಮುಳುಗುಂದದ ಬಾಲ್ಯದ ಮಹಾಂತ ಸ್ವಾಮಿ ಹೆಂಗಂತಾರೆ, ಆ ಗುರುವಿನ ಸೇವೆ ಸಿಗ್ಬೇಕನ್ನಂಗಿತ್ತಂದ್ರೆ ಯಾರೇ ಬೇಕಾದ್ರೂ ಸಿಗುವುದಿಲ್ಲ. ಆದಾಗ ಬೀದಿಯಾಗ ಹೋಗುವಂತವ್ರು ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಭಕ್ತರ ಹೃದಯ ಗದ್ದುಗೆಯನ್ನು ಏರಿ, ಯಾರು ಭಕ್ತರ ಹೃದಯದ ಗದ್ದುಗೆಯನ್ನು ಏರಿ ನಿಂತಿರ್ತಾರೆ
ಅವರೇ ಅಪ್ಪ ಪೂಜೆ ಶರಣಬಸವರ ತಾತನವರು ಅಂತ ಅಂತಾರೆ. ಕಾರಣ ಅವರ 16ನೇ ವರ್ಷದ ಸ್ಮರಣೋತ್ಸವ ಕಾರ್ಯಕ್ರಮವನ್ನ, ಅವರ ಶರಣೋತ್ಸವ ಕಾರ್ಯಕ್ರಮವನ್ನ ಮಾಡ್ಲಿಕ್ಕತ್ತೀವಂದ್ರೆ ಎಷ್ಟು ದೊಡ್ಡವರಾಗಿರಬೇಕು. ಹಾಗೆ ಮಾತ್ರ ಬರುವುದಿಲ್ಲ. ಗುರು ಸೇವೆನ ಮಾಡ್ಬೇಕಂದ್ರೂ ಕೂಡ ಸುಮ್ಮನೆ ಹಂಗ ಒಲ್ಲದ ಮನಸ್ಸಿಂದ ಅಲ್ಲ. ನೀ 5 ನಿಮಿಷ ಸೇವೆ ಮಾಡ, ಮನಪೂರ್ವಕವಾಗಿ ಮನಮುಟ್ಟಿ ಸೇವೆನ ಮಾಡಬೇಕಂತ ಗುರು ಸೇವೆಯನ್ನ. ತಾಸಿಡ್ಲೆ ಮಾಡೋದು ಬೇಡ, 5 ನಿಮಿಷ. ಗದಗಿನ ಪುಣ್ಯಾಶ್ರಮದೊಳಗ ಈಗೆಲ್ಲ ಅನ್ನಕ್ಕೆಲ್ಲ ಏನೆಲ್ಲ ಅನುಕೂಲತೆ ಅದ. ನಾವು ಆಶ್ರಮಕ್ಕೆ ಹೋಗ್ಕಿನ ಮುಂಚೆ, ಸಿದ್ದನಗೌಡರು ಹೋಗ್ಕಿನ ಮುಂಚೆ ಅದೇ ತಾನೇ ಬಹುಶಃ ವೀರೇಶ್ವರ ಪುಣ್ಯಾಶ್ರಮ ಸ್ಥಾಪನೆ ಒಂದು 25-30 ವರ್ಷ ಆಗಿರ್ಬೋದೇನೋ ಗೊತ್ತಿಲ್ಲ. ಒಬ್ಬ ಹುಡುಗ ಟ್ರೈನ್ ಒಳಗ ಈ ಹಿಂದೆ ಹಾಡ್ಕೊಂತ ಹೋಗ್ತಿದ್ರು. ಅದಕ್ಕೇನಿರ್ತೀರಿ ಟ್ರೈನ್ ಹಾಡ್ಕೊಂತ ಊರಾಗ ಕೊಳ ತರಲ ಹಾಕೊಂಡ ಹನುಮಂತ ನಿಮಿಷ ಹಾಕೊಂಡು ಹಿಂಗೆಲ್ಲ ಊರಾಗ ಬರ್ತಿದ್ರು. ಆ ವೇಷಗಾರರು ಅಂತ ಬರ್ತಿದ್ರು. ಪುಣ್ಯಾತ್ಮರ ನೆನಪಿರ್ಲಿ, ಅವರು ವೇಷಗಾರರು ಅಂತಂದ್ರೆ ನಾವು ವೇಷಗಾರ. ಒಬ್ಬೊಬ್ಬರಿಗೆ ಒಂದೊಂದು ವೇಷ ಹಾಕಿ ಕಳಿಸ್ಕೊಂಡು ಬರುವಂತ. ಅವರವರ ರೂಪ, ಅವರವರ ವೇಷ, ಅವರವರ ದೊಡ್ಡತನ ಮಾಡ್ತೈತಿ. ಗೇಣು ಹಟ್ಟಿ ತುಂಬಿಸಾಕ ಕೊಳ್ಳಾಗ ತಬಲ ಹಾಕೊಂಡ, ಹಾರ್ಮೋನಿಯಂ ಹಾಕೊಂಡ, ಹಾಡ್ಕೊಂತ ಟ್ರೈನ್ಯಾಗ ಹೋಗುವಂತ ಟ್ರೈನ್ಯಾಗ ಬರುವಂತ ಟ್ರೈನ್ಯಾಗ ಹಾಡ್ಕೊಂತ ಹೋಗುವಂತ ಒಬ್ಬ ಹುಡುಗ, ಒಬ್ಬ ಮಹಾತ್ಮ, ಒಬ್ಬ ಗುರುವಿನ ಕಣ್ಣಿಗೆ ಬಿದ್ದ. ಗುರುವಿನ ಕಣ್ಣಿಗೆ ಬಿದ್ದಂತ ಸಮಯದೊಳಗ ಯಾವ ವಿದ್ಯೆ ಯಾರೊಳಗ ಹೆಂಗ ಅಡಗಿರ್ತದೋ ಗೊತ್ತಿಲ್ಲ, ಯಾವ ಕತ್ತಲೆಯ ಮನೆಯೊಳಗ ವಜ್ರ ಅಡಗಿರ್ತದೋ ಗೊತ್ತಿಲ್ಲ. ವಜ್ರ ತೆಗೆಯುವಂತ ಒಬ್ಬ ಕಲೆಗಾರ ಬೇಕ, ಹುಡುಕುವಂತ ವ್ಯಕ್ತಿ ಬೇಕ. ಆತೊಬ್ಬ ಶಕ್ತಿ ಆಗ್ತಾನಲ್ಲ, ಆ ಹುಡುಗನ ಧ್ವನಿ ಕೇಳಿ ಮುಂದೊಂದು ದಿವಸ ದೊಡ್ಡ ಶಕ್ತಿ ಅಕ್ಕನಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ನೋಡಾಕ ಕಣ್ಣಿಲ್ಲ, ಆದ್ರೆ ಒಳಗ ಜ್ಯೋತಿ ಬೆಳಗಕ್ಕತ್ತದ, ಸಂಗೀತದ ಜ್ಯೋತಿ, ಜ್ಞಾನದ ಜ್ಯೋತಿ. ಆ ಹುಡುಗನ ಕರ್ಕೊಂಡು ಹೋಗಿ ತಮ್ಮಲ್ಲಿ ಕೊಂಡು ಸೇವೆ ಮಾಡಕ್ ಹಚ್ಚಿದ್ರು, ಸಂಗೀತ ಕಲ್ಸಕತ್ರು. ಆ ಹುಡುಗನಿಗೆ ಒಳ್ಳೆ ಅನಿಸ್ತೆ ಮನಸ್ಸ. ಬೆಳತನ ಇರೋದು, ರಾತ್ರಿ ಮತ್ತೆ ಟ್ರೈನ್ ತಗೊಂಡು ಓಡಿ ಬಿಡೋದು. ಅತ್ತಳ ಬಿತ್ತಳ ಪಾತಾಳ ಹೊಕ್ಕಳು ತಮ್ಮ ನೀನು ಬಿಡಂಗಿಲ್ಲ ತಿಳ್ಕೊಂಡು ಎಳ್ಕೊಂಡು ಬರ್ತಿದ್ರಂತ. ಎಳ್ಕೊಂಡು ಬರುವಂತ ಹುಡುಗ ಈ ಜೀವನ ಬೇಡ, ಈ ಮಠ ಬೇಡ, ಯಾವ್ದು ಬೇಡ, ಏನ್ ಮಾಡ್ಬೇಕಂತ ತಿಳ್ಕೊಂಡು ಬಿಡುವಂತ ಹುಡುಗನ್ ಕರ್ಕೊಂಡು ಬರ್ತಾರ. ಕರ್ಕೊಂಡು ಬಂದ ಮಠದೊಳಗೆ ಸೇವಾ ಮಾಡಕ್ ಹಚ್ತಾರೆ. ಎದರದ ಶಗಣಿ ಬೆಳೆಯಾಕ. ಆಗಿನ ಸಮಯದೊಳಗ ಶಗಣಿ ಬೆಳೆಯೋದು, ಜೀನ್ ಹಾಕ್ಸ್ಕೊಂಡ್ ಬರೋದು. ಗುರುಗಳಲ್ಲಿ ನಂಬಿ ಸಂಗೀತ ಕಲಿತ ಇವತ್ತಿನ ದಿವಸ ಬರೀ ನಮ್ಮ ನಾಡಲ್ಲ, ಭಾರತ ದೇಶ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದೊಳಗ ಹೌದು ಅಂತಕ್ಕಂಥ ಸಂಗೀತಗಾರರಾಗ್ತಾರೆ. ಅವರೇ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಗವಾಯ್. ಒಂದೊಂದು ದಿನಕ್ಕ 3-4-5 ಲಕ್ಷ ತಗೊಂತಾರ ಬರೀ 2-3 ತಾಸಿಗೆ. ಒಂದ್ ದಿನಕ್ಕಾಲ ಬರೀ 3 ತಾಸಿನ ಸಂಗೀತಕ್ಕ 5 ಲಕ್ಷ ತಗೊಂತಾರೆ ವಿದೇಶದೊಳಗೆ. ಯಾಕ? ಗುರುವಿನ ದೃಷ್ಟಿ ಯಾವಾಗ ಹೆಂಗ ಬೀಳುತ್ತೋ ಗೊತ್ತಿಲ್ಲ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಎಲ್ಲೇ ಇರಲಿ ಗುರುವಿನ ದೃಷ್ಟಿ ನಮ್ಮ ಮ್ಯಾಲ ಬರ್ಬೇಕಂತ. ಗುರು ಸಿಕ್ಕಂತ ಸಮಯದೊಳಗ ಗುರುವಿನ ಕೈಯನ್ನ ಗಟ್ಟೆ ಹಿಡ್ಕೊಳ್ಬೇಕಂತ. ಆ ಗುರುವಿನ ಕೈಯನ್ನ ಯಾರು ಗಟ್ಟೆ ಹಿಡ್ಕೊಂಡಾರ, ಹಿಡ್ಕೊಂಡವ್ರೆಲ್ಲರೂ ಕೂಡ ಉದ್ಧಾರ ಆಗ್ಯಾರ. ಅದಕ್ಕ ಒಂದು ಕ್ಷಣ ವಿಚಾರ ಮಾಡ್ತಾ ಬಂದ್ರೆ ಗುರು ಸಿಕ್ಕಂತ ಸಮಯದೊಳಗೆ ಗುರುವಿನನ್ನು ಎಂದು ಕೂಡ ಬಿಡಬಾರ್ದು. ಕಂದಾಯಿನಿ ಬಾರೋ ಎಂದರೋ ಪುಟ್ಟರಾಜರು, ವಿದ್ಯಾದಾನ ಮಾಡಿದವರು. ಪುಟ್ಟರಾಜರು ವಿದ್ಯಾದಾನ ಮಾಡಿದವರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಕಂದಾಯಿನಿ ಬಾರೋ ಎಂದರೋ ಪುಟ್ಟರಾಜರು, ಕಂದಾಯಿನಿ ಬಾರೋ ಎಂದರೋ ಪುಟ್ಟರಾಜರು. ವಿದ್ಯಾದಾನ ಮಾಡಿದವರು ಪುಟ್ಟರಾಜರು, ವಿದ್ಯಾದಾನ ಮಾಡಿದವರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು.
ಕಣ್ಣಿಲ್ಲದವರು ಶಿವನ ಸ್ವರೂಪಿ ಅವತಾರದವರು ನೋಡಲಾಕ ಕಣ್ಣಿಲ್ಲದವರು ಶಿವನ ಸ್ವರೂಪಿ ಅವತಾರದವರು ಬದುಕಿನಲ್ಲಿ ವಾಸವಾದರು ಪುಟರಾದರು ಬದುಕಿನಲ್ಲಿ ವಾಸವಾದರು ಪುಟರಾದರು ಬದುಕಿನಲ್ಲಿ ವಾಸವಾದರು ಬದುಕಿನಲ್ಲಿ ಪುಟರಾದರು ಬಡ ಮಕ್ಕಳ ಕಣ್ಮಣಿಯವರು ಅನಾಥರಿಗೆ ಆಶ್ರಯ ತೋರಿ ಪಂಚಾಕ್ಷರಿ ಮಂತ್ರವ ಬೀರಿ ಅನಾಥರಿಗೆ ಆಶ್ರಯ ತೋರಿ ಪಂಚಾಕ್ಷರಿ ಮಂತ್ರವ ಬೀರಿ ಪುಟ್ಟ ಪುಟ್ಟ ತಲೆ ವೀರೇಶ್ವರ ಪುಣ್ಯಾಶ್ರಮ ಅಲ್ಲಿರುವುದು ಗುರುವಿನ ಮಹಿಮಾ ವೀರೇಶ್ವರ ಪುಣ್ಯಾಶ್ರಮ ಅಲ್ಲಿರುವುದು ಗುರುವಿನ ಮಹಿಮಾ ಗುರು ಕರುಣೆಗೆ ಪಾತ್ರರಾದರೋ ಈ ಮಹಾತ್ಮರು ಗುರು ಕರುಣೆಗೆ ಪಾತ್ರರಾದರೋ ಈ ಪೂಜ್ಯರು ಗುರು ಕರುಣೆಗೆ ಪಾತ್ರರಾದರೋ ಬದುಕಿನ ಶ್ರೀ ಪುತ್ರರಾದರೋ ಬಡ ಮಕ್ಕಳ ಕಣ್ಮಣಿಯವರು ತ್ರಿಭಾಷಾ ಪಂಡಿತರಿವರು ಜ್ಞಾನಯೋಗಿ ಪುಟ್ಟರಾಜರು ತ್ರಿಭಾಷಾ ಪಂಡಿತರಿವರು ಜ್ಞಾನಯೋಗಿ ಪುಟ್ಟರಾಜರು ಲಿಂಗದಲ್ಲಿ ಶಿವನ ಲಿಂಗದಲ್ಲಿ ಶಿವನ ಕಂದನೋ ಈ ಮಹಾತ್ಮನೋ ಲಿಂಗದಲ್ಲಿ ಶಿವನ ಕಂದನೋ ಲಿಂಗದಲ್ಲಿ ಶಿವನ ಲಿಂಗದಲ್ಲಿ ಶಿವನ ಷಡ್ಭುಜವರ ತಾತ ಮಹಾರಾಜ ಕೀ ಜಯ ರಾಜರಾಜೇಶ್ವರಿ ಮಾತಾ ಕೀ ಜಯ ಸಾಂಬತೈ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ
ಗುರುದೇವ ದೇವ ಸದ್ಗುರು ಭಾವ ಭಾವ ವರ ಗುರು ರಾಜ ರಾಜ ಪರ ಗುರು ಭಕ್ತಿ ಬೀಜ ಗುರು ಶರಣ ಶರಣಾರಷ್ಟ ವರಣ ಸುವರ್ಣ ವನ ಪರತರ ಪಾವನ ಕೀ ಲಿಂಗದ ಮಹಿಮೆಯ ಪೇವೆ ಗುರುವೇ ಜಂಗಪತಿಗಳ ವಲ್ಲ ಲಿಂಗ ಸ್ನೇಹವಗೊಂಬವ ಲಿಂಗ ಬ್ರಾಹ್ಮಂ ನಾಸ್ತಿ ಪರವೆಂದ ಶಿವಲಿಂಗ ನಾಗಮತಿಯನು ಲಿಂಗ ಚೇತನ ರೂಪ ಲಿಂಗ ಭವ ಬಯಲೋಪ ಲಿಂಗ ಮಹಿಮೆಯ ಕೇಳು ಧನ್ಯನಾದೆನು ಗುರುವೇ ಜಂಗಮದ ಘನ ಬೇಡ್ವೆದೆಂದು ಗುರುಲಿಂಗ ಜಂಗಮರ ಸೇವೆಯನು ಜಂಗಮ ಸೇವೆಯನು ಮಾಡುವೆ ಶರಣಬಸವೇಶ್ವರ ಮಹಾರಾಜ್ ಕೀ ಜೈ. ಅರಳುಗುಂಡಿಗೆ ಗ್ರಾಮದ ಆದಯ್ಯ ಮಡಿಯಮ್ಮನವರ ಪಡೆದ ಕುವರನಾಗಿರ್ತಕ್ಕಂಥ ಶರಣಬಸವೇಶ ನಿತ್ಯಲು ಕೂಡ ಗುರುವಿನಲ್ಲಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಕಾಲವನ್ನು ಕಳಿಬೇಕಾದ್ರ ಗುರುಗಳಾಗಿರ್ತಕ್ಕಂಥ ಕಲಿಕೇರಿಯ ಮರುಳರಾಗ್ತಾರೆ. ಗುರುಗಳು ತೂಗು ಮಂಚಿ ಮೇಲೆ ಕುಂತ್ಕೊಂಡಾರೆ, ಶರಣಬಸವೇಶ ಕೆಳ ಕುಂತಾನೆ. ಗುರುಪಾದಕ ನಮಸ್ಕಾರ ಮಾಡಿ ಕೇಳ್ತಾನೆ ಶರಣಬಸವೇಶ, ಯಪ್ಪ ಇಲ್ಲಿಯ ತನಕ ನನಗ ಅಷ್ಟಾವರಣದ ಅವಿಭಾಜ್ಯ ಅಂಗ ಮೊದಲನೇ ಅಂಗ ಗುರು ಅಂತ ಕರೀತಾರೆ. ನಿನ್ನೆ ದಿವಸ ಗುರುವಿನ ದರ್ಶನ ಮಾಡಿಸಿದಿರಿ. ಅಷ್ಟಾವರಣದ ಅವಿಭಾಜ್ಯ ಎರಡನೇ ಅಂಗ ಲಿಂಗ ಅಂತ ಕರೀತಾರೆ. ಯಪ್ಪ ಆ ಲಿಂಗಯ್ಯ ಅಂದ್ರೆ ಏನು? ಲಿಂಗಯ್ಯನ ಯಾಕೆ ಪೂಜೆ ಮಾಡಬೇಕು? ಆತನನ್ನ ಪೂಜೆ ಮಾಡೋದ್ರಿಂದ ಏನು ಲಾಭದಯ್ಯಪ್ಪ ಅಂತ ಕೇಳಿದ. ಗುರುಗಳಾಗಿರ್ತಕ್ಕಂಥ ಕಲಿಕೆರೆ ಮಳ್ಳರಾಜರಂತಲಂತೆ ಬೇಷ್ ತಮ್ಮ ಬೇಷ್, ನಿನ್ನ ಹಂಗೊಬ್ಬ ಚಲೋ ಕಲಿಯುವಂತವ ಕೇಳವ ಇದ್ದ ಅಂತಂದ್ರ ಸಾವಿರಾರು ಮಂದಿ ಗೊತ್ತಾಗತ್ತೆ. ಉತ್ತಮ ವಿಚಾರ. ಲಿಂಗ ಅಂತಂದ್ರೆ ಸಾಮಾನ್ಯನಲ್ಲ, ಆತ ಎಷ್ಟು ದೊಡ್ಡವ ಅಂತಂದ್ರೆ ಜಗತ್ತನ್ನೇ ಮೀರಿದ, ಅತಳ ವಿತಳ ಪಾತಳವನ್ನೇ ತೆಳಗ್ಬೋದವ. ಆದ್ರೆ ಅಷ್ಟು ದೊಡ್ಡವನಾಗಿರ್ತಕ್ಕಂಥ ಭಗವಂತ ನಮ್ಮ ಕೈಯೊಳಗ ಲಿಂಗಯ್ಯನಾಗಿ ಕರಸ್ಥಳಕ್ಕೆ ಬಂದು ಕುಂತಾನಂದ್ರೆ ಬಹಳ ದೊಡ್ಡ ಅವದಾನ. ಆತನನ್ನ ನಂಬಿ ಪೂಜೆ ಮಾಡಬೇಕಂತಮ್ಮ ಅಂದಾಗ ಶರಣಬಸವೇಶ ಯಪ್ಪ ಹೆಂಗ ಏನು ಅಂತ ಕೇಳಿದಾಗ, ಬಹಳ ಮಂದಿ ಏನಾದ್ರು ಕೂಡ ಮಕ್ಕಳ ಕಪ್ಪಿದ್ವು ಅಂತಂದ್ರ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಕರ್ರಗದನ ಅಂತೇಳಿ ನೆನಪಿಡ್ಲಿ ತಮ್ಮ, ಕಪ್ ಅಂದ್ರೆ ಬಹಳ ಶ್ರೇಷ್ಠ. ಯಾಕ ಶ್ರೇಷ್ಠ ಅಂತಂದ್ರ ಕಣ್ಣಿನ ಗುಡ್ಡಿನೂ ಕೂಡ ಕರ್ರಗದವ, ಹಂಗಂತ ತಿಳ್ಕೊಂಡು ಅವು ಕೂಡ ಬೆಳ್ಳಗಿರ್ಬೋದಾಗಿತ್ತಲ್ಲ ಅಥವಾ ಕೆಂಪಗಿರ್ಬೋದಾಗಿತ್ತಲ್ಲ, ಕಣ್ಣಿನ ಗುಡ್ಡಿ ಕಪ್ಪದವ ಬಹಳ ಶ್ರೇಷ್ಠ. ನಾವು ಬರೆಯುವಂತ ಅಕ್ಷರ ಪೆನ್ ಏನದಲ್ಲ, ಆ ಪೆನ್ನಿನ ಮಷೀನ್ ಕೂಡ ಕಪ್ಪದ. ಬಹಳ ವಿಶೇಷ ಏನು ಅಂತಂದ್ರ, ಮಕ್ಕಳಿಗೆ ಏನಾದ್ರೂ ಕೂಡ ಸಣ್ಣವಿದ್ದಂತ ಸಮಯದೊಳಗ ಕೆಟ್ಟ ದೃಷ್ಟಿ ಬೀಳಬಾರ್ದಂತ ತಿಳ್ಕೊಂಡ ಮಕ್ಕಳಿಗೆ ಅವಾಗ ಚುಕ್ಕಿ ಹಿಡಿತಿದ್ರು, ಅವಾಗ ದೃಷ್ಟಿ ಕೊಟ್ಟಂತೇಳಿ ಕರೆಯದ. ಯಾಕ? ಅದು ಕೂಡ ಕಪ್ಪೆ. ಕಪ್ಪು ಅಂತಂದ್ರೆ ಸಾಮಾನ್ಯ ಅಲ್ಲ, ಮನುಷ್ಯನ ಜೀವನದೊಳಗ ಅದೊಂದು ದೊಡ್ಡ ಹೆಪ್ಪು ಅಂತ ಕರೀತಾರೆ. ಅಂಗದೊಳಗ ಗುರು ಕೊಡುವಂತ ಲಿಂಗಯ್ಯ ಏನದಲ್ಲ, ಆ ಲಿಂಗಯ್ಯನು ಕೂಡ ಕಪ್ಪದಾನ. ಯಾಕ? ಒಂದು ಕ್ಷಣ ವಿಚಾರ ಮಾಡಿದ್ರ ಜಗತ್ತಿಗೆ ದೊಡ್ಡವನಾಗಿರ್ತಕ್ಕಂಥ ಲಿಂಗಯ್ಯ ಎಂಬ ಅಂಗದೊಳಗ ಬಂದು ಕೂತನ ಸಾಮಾನ್ಯನಲ್ಲ. ಅದಕ್ಕಾತಂತಾನ ಏನಂತ, ಎಷ್ಟು ದೊಡ್ಡ ಅವದನಂತಂದ್ರ, ಜಗದಗಲ್ಲ ಮುಗಿಲಗಲ್ಲ ಮಿಗಿಯಗಲ್ಲ ನಮ್ಮಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ವೇಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ತಮ್ಮ. ನಮ್ಮ ಜೊತೆಗೆ ಕೊನೆಯದಾಗಿ ಬರುವುದು ಯಾವುದು ಅಂತಂದ್ರೆ ಗುರು ಕೊಟ್ಟಂತ ಇಷ್ಟಲಿಂಗಯ್ಯ.
ಕೆಜಿ ಗಟ್ಲೆ ಬಂಗಾರ ಐತಿ ಅಂತ ತಿಳ್ಕೊಂಡ ಬಂಗಾರದ ಲಿಂಗ ಕೆಜಿ ಬೇಡ, ಒಂದು ತೊಲಿ ಒಳಗೆ ಒಂದು 4ನೇ ಭಾಗ ಬಂಗಾರ ಲಿಂಗಪ್ಪ ಮಾಡಿಸ ನಿನ್ನ ಬಿಟ್ಟಾರ, ಆ ಬಂಗಾರ ಲಿಂಗಪ್ಪ ಬಿಡಂಗಿಲ್ಲ. ಆದ್ರೆ ಗುರು ಕೊಟ್ಟಂತ ಲಿಂಗ ಏನೈತಲ್ಲ, ನಮ್ ಜೊತೆಗೆ ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೋದಂತ ಸಮಯದೊಳಗ ಮಣ್ಣಲ್ಲಿ ಮಣ್ಣಾಗ್ಬೇಕಾದ್ರೆ ನಮ್ಮ ಕೈಯಾಗಿಡೋದು ಗುರು ಕೊಟ್ಟಂತ ಇಷ್ಟ ಲಿಂಗಯ್ಯ. ಅದಕ್ಕಂತ ಏನಂತ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಅಳಿಯದ ಮುನ್ನ, ಪೂಜಿಸೋ 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 ಕೂಡಲ ಸಂಗಮ ದೇವನ. ಬಹಳ ದೊಡ್ಡ ಅವಧಾನ. ನೆರೆ ಕೆನ್ನೆಗೆ ತೆರೆಗಲ್ಲಗೆ. ಮನುಷ್ಯ ಸಣ್ಣ ಕೂಸಿದ್ದಾಗ ಗಲ್ಲ ನೋಡ್ರಿ ಎಷ್ಟು ಚಂದ ಇರ್ತಾವ ಸಣ್ಣ ಮಕ್ಕಳಲ್ಲ. ಅವಾಗ ಇನ್ನೊಂದು ಏನಂತಿದ್ರು ಅಂತಂದ್ರ ನೋಡಿರ್ಬೇಕಾರೆ ವಿಶೇಷ ಏನು ಅಂತಂದ್ರ ಸಣ್ಣ ಗಲ್ಲ ಬಹಳ ಚಂದ ಇರ್ತಾವ. ಬರ್ಬರ್ತ ಬಿರುಸಾಗತ್ತಾವ. ಬರ್ಬರ್ತ ವಯಸ್ಸಾದಂಗೆಲ್ಲ ಜೋತು ಬೀಳ್ತಾವಲ್ಲ ಅನ್ನಂಗೆಲ್ಲ ನೀವು ಎಂತ ಅಂತಿರ್ತೀರಿ. ಅದಕ್ಕೆ ಅವ್ರು ಏನಂದ್ರ ಅಂದ್ರೆ ಬಾಲ್ಯ ಹಣ್ಣು 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 ಎಂದಿತ್ತು, ಯೌವನ ಹೆಣ್ಣು 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 ಎಂದಿತ್ತು, ಮೊಪ್ಪ ಮಣ್ಣು 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 ಎಂದಿತ್ತು. ಈಗಿದ್ದ ಶರೀರ ಇನ್ನೊಂದು ತಾಸಿಗೆ ಇರುವುದಿಲ್ಲ, ಹೆಂಗಿರುತ್ತೋ ಗೊತ್ತಿಲ್ಲ. ಆದ್ರ ಆತಂತಾನೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡು ಹೋಗದ ಮುನ್ನ. ಬಾಲ್ಯ ಇದ್ದಂತ ಸಮಯದೊಳಗೆ ಯೌವನ ಬರ್ತದ, ಯೌವನ ಆಗ್ಬೇಕ ಮುಪ್ಪು ಬರ್ತದ. ಶರೀರ ಮಾಸ ಬೇಕ, ಸೌಂದರ್ಯ ಬಾಳಕ ಬೇಕ. ಹಂಗ ಇದ್ದಂಗ ಇರಂದ್ರೆ ಇರಕ್ ಬರಂಗಿಲ್ಲ. ಆತಂತಾನೆ ಹಲ್ಲು ಹೋಗಿ ಬೆನ್ನು ಬಾಗಿ ಶರೀರ ಗೂಡು ಹೋಗದ ಮುನ್ನ. ತಮ್ಮ ಇದು ಐತಿ ಅಂತಂದ್ರ ಈ ಶರೀರ ಇರತಕ್ಕಂಥ ಗೂಡ, ಅದಕ್ಕೆ ಅವ್ರಂತಾರ ಹಕ್ಕಿ ಗೂಡು ಬಿಟ್ಟ ಮೇಲೆ ಗೂಡಿಗೆ ಏನು ಬೆಲೆ ಇದೆ. ಒಂದು ಹಕ್ಕಿ ಗೂಡು ಕಟ್ಟುತ್ತಂತಂದ್ರೆ ಸುಮ್ಮನೆ ಕಟ್ಟುದಿಲ್ಲ, ಅದು ಇರೋ ತನಕ ಗೂಡಿಗೆ ಬಹಳ ಬೆಲೆ ಬರ್ತದ, ದೊಡ್ಡ ಬೆಲೆ ಬರ್ತದ. ಅದು ಬಾವಿಯ ದಂಡಿಯೊಳಗ ಒಂದು ಗಿಡದ ಟೊಂಗಿಗೊಂದು ಗೂಡು ಕಟ್ಟಿತ್ತಂದ್ರೆ ದೊಡ್ಡ ಬೆಲೆ ಬರ್ತದ ಅದಕ್ಕೆ. ಯಾಕ ಹಕ್ಕ್ಯದ ಹಕ್ಕ್ಯದ ಹಕ್ಕ್ಯದ. ಬಾವಿ ದಂಡ್ಯಾಗ ಕಟ್ಟಿದ್ರು ಕೂಡ ಆ ಗೂಡಿಗೆ ದೊಡ್ಡ ಬೆಲೆ ಅದ. ಯಾವಾಗ ಹಕ್ಕಿ ಆ ಗೂಡನ್ನ ಬಿಟ್ಟು ಹೋದ, ಗೂಡಿಗೆ ಏನು ಕಿಮ್ಮತ್ತಿಲ್ಲ, ಏನು ಕಿಮ್ಮತ್ತಿಲ್ಲ. ಹಂಗ ಶರೀರದೊಳಗಿರ್ತಕ್ಕಂಥ ಜೀವಾತ್ಮ ಯಾವಾಗ ಹೋಗ್ತದೆ, ಜೀವಾತ್ಮ ಇರೋ ತನಕ ಈ ಶರೀರಕ್ಕೆ ದೊಡ್ಡ ಬೆಲೆ. ಈ ಶರೀರಕ್ಕೆ ಹೆಸರು ಅಂತ ಕರೀತಾರ, ಇದಕ್ಕೆ ಹಂಗಂತಾರ ಹಿಂಗಂತಾರ ಏನೆಲ್ಲ ಅಂತಾರ. ಈ ಶರೀರ ಜೀವಾತ್ಮ ಹೋತು ಅಂತಂದ್ರೆ ಹೆಸರು ಅಂತ ಕರಂಗಿಲ್ಲ. ಹಂಗಿದ್ರೆ ಹೆಣ ಅಂತಾರ, ನಗಿಲ್ಲ ರೀ. ಏನಿದ್ರಿ ಹಂಟ್ ನೋಡ್ರಪ್ಪ ಹಿಡಿದು ದಿವಸ ಹೋಗ್ಬಿಟ್ಟು ನೋಡಂತ ಹೇಳ್ತಾರ ಅಲ್ಲ. ಶರೀರ ಗೂಡು ಹೋಗದ ಮುನ್ನ ಕಾಲ ಮೇಲೆ ಕೈಯ ನೋಡಿ ಕೋಡು ಹಿಡಿಯದ ಮುನ್ನ. ಹೇ ಮನುಷ್ಯ, ಯಾವಾಗ ನಡಬಾಗ್ತದೋ ಗೊತ್ತಿಲ್ಲ, ಕೈಯಾಗ ಯಾವಾಗ ಊರುಗಳು ಬರುತ್ತೋ ಗೊತ್ತಿಲ್ಲ. ನಡಬಾಗಿ ಕೈಯೊಳಗ ಊರುಗಳು ಬರೋಕ್ಕಿಂತ ಮುಂಚೆಕ ಒಂದು ಸಾರಿ ಗುರುವಿನ ಸ್ಮರಣೆ ಮಾಡಪ್ಪ. ಒಂದು ಸಾರಿ ಗುರು ಕೊಟ್ಟಂತ ಲಿಂಗಯ್ಯನ ಪೂಜೆ ಮಾಡಪ್ಪ. ಆ ಲಿಂಗಯ್ಯನ ಜೊತೆಗೆ ಬರಾಮ. ಇರುವಂತ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ನೆರೆಹೊರೆಯವರು ನೀ ಅಷ್ಟು ಮಂದಿ ಲಕ್ಷಗಟ್ಟಲೆ ನಮ್ ಬೀಗರದಾರ, ಕೋಟಿ ನಮ್ ಬಂಧು ಬಳಗ ಅದಾರಂದ್ರು ಕೂಡ ಅವ್ರು ಎಲ್ಲಿ ಮಟ್ಟ ಬಂದಾರ, ನಿನ್ನ ಕೊನೆಯ ಮನೆ ಮಟ್ಟ ಬಂದಾರ. ಆ ಮನೆ ಬೀಳಂದ್ರೆ ಯಾರು ಬೀಳಂಗಿಲ್ಲಪ್ಪ. ನಿನ್ನ ಜೊತೆಗೆ ಬರೋದು ಗುರು ಕೊಟ್ಟಂತ ಇಷ್ಟ ಲಿಂಗಯ್ಯ. ಯಕೋಚಿತ ಲಿಂಗಯ್ಯ ಅಂದ್ರೆ ಗೊತ್ತಿಲ್ಲದೆ ಇರತಕ್ಕಂಥ ಹಾಲು ಮತದೊಳಗೆ ಜನಿಸಿರ್ತಕ್ಕಂಥ ಗೋಲಗಿರಿ ಗೊಲ್ಲಾಳಪ್ಪ. ಗುರು ಕೊಟ್ಟಂತ ಕುರಿ ಹಿಂಕಿಯದ ಲಿಂಗ ಅಂತ ಪೂಜೆ ಮಾಡಿದ ದೊಡ್ಡ ವ್ಯಕ್ತಿಯಾದ ಅನ್ನುವಂತ ವಿಚಾರವನ್ನ ಹೋದ ವರ್ಷ ಇದ ಪುರಾಣದೊಳಗ ಗೋಲಗಿರಿ ಗೊಲ್ಲಾಳಪ್ಪನ ಕಥೆಯನ್ನು ಕೇಳಿದ್ರಿ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರಿಗೂ ಎಮ್ಮಿಗೂ ಜಡಪ್ಪನಿಗಿರುವಂತ ಸಂಬಂಧವನ್ನ ಕೇಳಿದ್ರಿ. ಆಶ್ಚರ್ಯ ಏನು ಅಂತಂದ್ರೆ ನೆನಪಿರ್ಲಿ, ನಮ್ಮ ಭಾಗದೊಳಗ ಗರ್ಗದ ಮಡಿವಾಳಪ್ಪ ಅಂತ ಆಗೋಗ ಬಹಳ ದೊಡ್ಡತ್ತ ಮಡಿವಾಳಪ್ಪ. ಸದಾವ ಕಾಲ ಮಡಿವಾಳಪ್ಪ ಗುರುಸೇವನ ಮಾಡಬೇಕಾದ್ರ ಸಿದ್ಧಾರೂಢರಿಗೆ ಮಾರ್ಗದರ್ಶನ ಮಾಡಿದವರು ಕೂಡ ಗರ್ಗದ ಮಡಿವಾಳಪ್ಪನವರೇ. ಅದು ಆರೂಢ ಪರಂಪರೆ, ಅವರ ಪರಂಪರೆ ಬೇರೆ. ಅದು ಎಲ್ಲರೂ ಮುಟ್ಟದ ಅಲ್ಲಿಗೆ. ಆಶ್ಚರ್ಯ ಏನು ಅಂತಂದ್ರೆ ಗರ್ಗದ ಮಡಿವಾಳಪ್ಪನ ಕಣ್ಣಿದ್ವ
ಅಂತಿಮ ಸಮಯಕ್ಕೆ ತನ್ನ ಕಣ್ಣು ಹೋಗ್ತಾವ. ಯಾಕ ಮುಂದೊಂದು ಸಂದರ್ಭ ಬರ್ತೈತಿ ಬಂದಾಗ ಹೇಳ್ಬೋದು. ಆ ಮಾತ ಬೇರೆ. ಸದಾವ ಕಾಲ ಪೂಜೆ ಜಪ ತಪ. ಶರಣಬಸವರ ತಾತ್ನವರು ಕೂಡ ಒಂದು ಮಾತಂತಿದ್ರಂತೆ, ತಮ್ಮ ಮಾಡುವಂತ ಲಿಂಗ ಪೂಜೆ ಯಾರಿಗಾಗಿ ಅಂತಂದ್ರ ನಿನಗಾಗಿ. ಅರ್ಧ ಗಂಟೆ ಬೇಡ, 10 ನಿಮಿಷ ಪೂಜೆ ಮಾಡ, ಸಮಾಧಾನದ ಲಿಂಗ ಪೂಜೆ ಮಾಡು, ಗುರು ಧ್ಯಾನ ಮಾಡು, ಮನಸ್ಸು ಅವತ್ತಿನ ದಿವಸ ಹಗಲಿರ್ತೈತಿ ಅಂತಾರೆ. ಎಲ್ಲಿ ತನಕ ನಿನ್ನಲ್ಲಿ ಆಚಾರ ವಿಚಾರ ಸಂಸ್ಕಾರ ಪೂಜೆ ಪುನಸ್ಕಾರ ಇರ್ತದೆ ಅಲ್ಲಿ ತನಕ ನೀನು ದೊಡ್ಡವನಾಗ್ತಿ. ಇದ್ದಾಗ ದೊಡ್ಡವ ಆಗದಿದ್ರು ಕೂಡ ಹೋದ್ಮ್ಯಾಗಾದ್ರೂ ಕೂಡ ದೊಡ್ಡವಾಗ್ಬೇಕಂತ ತಿಳ್ಕೊಂಡು ಹೇಳ್ತಿದ್ರಲ್ಲ, ಗರ್ಗದ ಮಡಿವಾಳ ಬಹಳ ದೊಡ್ಡ. ಸದಾವ ಕಾಲ ತನ್ನ ಲಿಂಗ ಪೂಜೆ ಆಚಾರ ವಿಚಾರ ಇರಬೇಕಾದ್ರೆ ಆತನ ಶಕ್ತಿ ಎಷ್ಟು ದೊಡ್ಡದಿತ್ತು ಅಂತಂದ್ರೆ ಬಹಳ ದೊಡ್ಡದಿತ್ತು. ಗರ್ಗದ ಮಡಿವಾಳಪ್ಪ ಸದಾವಕ ಲಿಂಗ ಪೂಜೆ ಮಾಡ್ಬೇಕಾದ್ರೆ ಒಂದ್ ದಿವ್ಸ ಹಿಂಗ ಸಂಚಾರ ಮಾಡ್ಕೊಂತ ಹೊಂಟಿದ್ದ ಗರ್ಗದ ಮಡಿವಾಳಪ್ಪ. ಅಡವಿ ಒಳಗ ಹೋಗ್ಬೇಕಾದ್ರ ಒಬ್ಬ ಶಿವಯೋಗಿ ತಪಸ್ಸಿ ಕೊಡ್ತಿದ್ದ. ಅಂಗದೊಳಗ ಲಿಂಗವನ್ನು ಬಿಡಿದು ಶಿವ ಧ್ಯಾನವನ್ನು ಮಾಡ್ತಾ ಇರುವಂತ ಸಂದರ್ಭ. ಅಂಗದೊಳಗ ಲಿಂಗವನ್ನು ಬಿಡಿದು ಶಿವ ಧ್ಯಾನವನ್ನು ಮಾಡ್ತಾ ಇರುವಂತ ಸಂದರ್ಭದೊಳಗ ಅಲ್ಲೊಂದಿಷ್ಟು ಮಂದಿ ಕಳ್ಳರು ಬರ್ತಂತ. ಕಳ್ಳರು ಬಂದ್ರು. ಅವರು ಕಳ್ಳ ಮಾಡಕ್ ಹೋಗ್ಬೇಕಂತ ನೋಡ್ಬೇಕು, ನಿಮ್ಗೆಲ್ಲ ಗೊತ್ತೈತಿ. ಬಸವಣ್ಣನ ಮನೆಗೆ ಕೊಳ್ಳಾಗ ಲಿಂಗ ಕಟ್ಕೊಂಡವ್ರು ಯಾರ ಹೋದ್ರು ಕೂಡ ಪ್ರವೇಶ ಇರ್ತಲ್ಲ. ಯಾರ ಕೊಳ್ಳಾಗ ಲಿಂಗ ಐತಂದ್ರೆ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಯಾರ ಕೊಳ್ಳ ಲಿಂಗ ಇಲ್ಲ ಅವ್ರು ಒಳಗೆ ಪ್ರವೇಶ ಮಾಡಂಗಿಲ್ಲ. ಕಳುವು ಮಾಡಕ್ ಬಂದವರು ಬದ್ನಿಕಾಯಿ ಕಟ್ಕೊಂಡು ಬಂದ್ರ. ಬದ್ನಿಕಾಯಿ ಕಟ್ಕೊಂಡು ಹೋಗಿ ಕಳುವು ಮಾಡಕ್ ಹೋದಂತ ಸಮಯದೊಳಗ ಅಪ್ಪ ಬಸವಣ್ಣ ಲಿಂಗ ಕಟ್ಟಾರ, ಬಿಚ್ಚು ಕೂಡ ಬಂಗಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಒಬ್ಬ ಮಹಾತ್ಮ ಆಕಳ ಎತ್ತು ದನ ಕರಿಗೆ ಸಹಿತ ಲಿಂಗ ಕಟ್ಟಿದಂತೆ. ಇದ್ದ ಲಿಂಗ ನಾವ ದೂರ ಹೋಗ್ತು. ಬಾಳ ಮಂದಿ ಲಿಂಗವಂತರ ಅಂತ ಇರ್ತೀವಿ. ಲಿಂಗಯ್ಯ ಕೇಳ್ಬಾರ್ದು. ನಮ್ಮ ಲಿಂಗಪ್ಪ ತಂದು ಊಟಕ್ಕೆ ಜೊತೆ ಆಗ್ತಿರ್ತಾನೆ. ಅಮಾಶ್ಯಮ ಹುಣ್ಣಿವನು ಕೊಡಾಗ ಬರ್ತಾನೆ. ಇನ್ನು ಪೂಜೆ ಮಾಡಕ್ ದೂರ ಹೋಗ್ತು ಅಲ್ಲ. ಆದ್ರೆ ಗರ್ಗದ ಮಡಿವಾಳಪ್ಪ ಹಿಂಗ ಒಂದಿಷ್ಟು ಸಂಚಾರ ಮಾಡ್ಕೊಂತ ಬರ್ತಾ ಇರುವಂತ ಸಮಯದೊಳಗ ಅಲ್ಲಿ ಒಂದಿಷ್ಟು ಮಂದಿ ಕೂತಂತ ಯೋಗಿಯ ಕೈಯೊಳಗಿರ್ತಕ್ಕಂಥ ಲಿಂಗ ನೋಡಿ ಅಸಹ್ಯ ಮಾಡಕಂತ. ಅಸಹ್ಯ ಮಾಡುವಂತ ಸಮಯದೊಳಗ ಗರ್ಗದ ಮಡಿವಾಳಪ್ಪ ಹೀಗೆ ಬರ್ಬೇಕಾದ್ರೆ ಸಾಧುಗಳು ಏನು ಬರಾಕತ್ತಿದ್ರು, ಸಾಧುಗಳ ಕೊಳ್ಳಗಿನ ಲಿಂಗ ಮಾಯಾಗಿದ್ವು ಅಂತ. ಅವ್ರು ಹುಡುಕಾಡಕತ್ರು. ನಮ್ಮ ಲಿಂಗ ಇಲ್ಲ, ನಿಮ್ಮ ಲಿಂಗ ಇಲ್ಲ, ನಮ್ಮ ಲಿಂಗಪ್ಪ ಇಡೋದು, ನಿಮ್ಮ ಲಿಂಗಪ್ಪ ಇಡೋದು ಅನ್ನೋದ್ರೊಳಗೆ ಯಾರು ಬಂದು ಗರ್ಗದ ಮಡಿವಾಳಪ್ಪ ಬಂದು ಎಲ್ಲಿ ಹೋಗಿ ಅವಾಗ ಹುಲಿ ಬಾಯಾಗಿಟ್ಟನ ಅಂದ್ರಂತ. ಹುಲಿ ಬಾಯಿಯೊಳಗ ಲಿಂಗಪ್ಪ ಇಟ್ಟಂತ ಸಮಯದೊಳಗ ಗರ್ಗದ ಮಡಿವಾಳಪ್ಪನ ಬಂದು ಕೇಳ್ತಾರ, ಏಪ್ಪ ನಮ್ಮ ಲಿಂಗ ಕೂಡ ಯಾಕ ಪ್ರಾಣ ಬಿಟ್ಟೆವು, ಲಿಂಗ ಇದನ್ನ ಬಿಡುದಿಲ್ಲ ಅಂತಿದ್ರು. ಯಾಕ ಅಂಗದೊಳಗಿರ್ತಕ್ಕಂಥ ಲಿಂಗ ಇರು ತನಕ ಕೂಡ ನಮ್ಗೆ ಜೀವಾತ್ಮ ಇರ್ತದ. ಬಹಳ ದೊಡ್ಡ ಆತನ ಪೂಜೆ ಪುನಸ್ಕಾರ ಬಿಡಬಾರ್ದಂತ ತಿಳ್ಕೊಂಡು ಹೇಳ್ತಾರೆಪ್ಪ. ಲಿಂಗೇನು ಕೂಡ ತಿಳ್ಕೊಂಡು ಕೇಳಿದಾಗ ಮಡಿವಾಳಪ್ಪ ಅಂದ, ನಿಮ್ಮ ಲಿಂಗಪ್ಪ ನನ್ನ ಕೈಗಿಲ್ಲವ, ಅಲ್ಲಿ ಹುಲಿ ಬಾಯಿಗೆಲ್ಲ ಹೋಗಿ ಅಂತ ತಿಳ್ಕೊಂಡು ಹೇಳ್ತಾನಂತ. ಯಾಕ ಹುಲಿ ಬಾಯಿಗೆ ಸಹಿತ ಲಿಂಗ ಬಿಟ್ಟಿರ್ತಕ್ಕಂಥ ಗರ್ಗದ ಮಡಿವಾಳಪ್ಪ ಬಹಳ ದೊಡ್ಡ. ನಾವಿದ್ದ ಲಿಂಗಪ್ಪ ದರ್ಶನ ದೂರ ಹೋಗ್ತೀವಿ ನಾವೆಲ್ಲ ಅಲ್ಲ. ಬಹಳ ಮಜಾ ಇವತ್ತಿನ ದಿನ ಮಾಡೋದು ಅಲ್ಲ. ಈಗ ಚಲೋ ಅದ್ರಿ ನಮ್ಮ ಕಡೆ ಹೇಳಕತ್ತೀನಿ. ಯಾಕೆ ಇನ್ನು ನಿಮ್ಮ ಊರಾಗ 15 ದಿವಸ ಬಳೆ ಮಾಡ್ಬೇಕನ. ಆಶ್ಚರ್ಯ ಏನು ಅಂತಂದ್ರ ಗುರು ಕೊಟ್ಟಂತ ಇಷ್ಟ ಲಿಂಗನ ಪೂಜೆ ಮಾಡಬೇಕು. ಪೂಜೆ ಪುನಸ್ಕಾರ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಮನುಷ್ಯನಿಗೆ ದೊಡ್ಡ ಬೆಲೆ ಬರ್ತೈತಮ್ಮ. ಏ ಶರಣಬಸವ ಇರೋ ತನಕ ಕೂಡ ಲಿಂಗ ಬಿಡಬಾರ್ದಪ್ಪ. ಲಿಂಗ ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ಗುರುಗಳಾಗಿರ್ತಕ್ಕಂಥ ಕಲಿಕೆರೆ ಮಳ್ಳಾರದರು ಶರಣಬಸವೇಶ್ವರಿಗೆ ಹಲವಾರು ರೀತಿಯಾಗಿ ಹೇಳಬೇಕಾದ್ರೆ ಶರಣಬಸವೇಶ್ವರ ಗುರುಪಾದಕ್ಕೆ ನಮಸ್ಕಾರ ಮಾಡಿ ಅಂತಂತೆಪ್ಪ. ಲಿಂಗಯದ ಬಗ್ಗೆ ತಿಳಿ ಹೇಳಿಕತ್ರಿ ಯಾರ ಮಾತಿಲ್ಲ. ಮತ್ತ ಅದೇ ಅಷ್ಟಾವರಣದ ಅವಿಭಾಜ್ಯ ಅಂಗದೊಳಗ ಇನ್ನೊಬ್ಬ ಬರ್ತಾನೆ. ಯಾರು? ಜಂಗಮ ಅಂತ ಬರ್ತಾನೆ. ಗುರು ಲಿಂಗ ಜಂಗಮ. ಮೊದಲಿಂದ ಬಂದೀರಿ ಕಡೆ ತನಕ ಹಿಂಗ ಮಾನವನಾಗಿ ಮಾಡಿದಗ ನೀ ಹೆಂಗ ಮುಂದ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗಲಿಲ್ಲೋ ಕೂಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗಲಿಲ್ಲೋ ಕೂಡಲ ಸಂಗ. ಮೊದಲಿಂದ ಬಂದೀನಿ ಕಡೆ ತನಕ ಹಿಂಗ ಮಾನವನಿಗೆ ಮಾಡಿದರ ನೀ ಹಂಗ ಮುಂದ.
ಲಿಂಗ ಪೂಜೆಯ ಮಾಡ ಇಲ್ಲಲ್ಲೋ ಗಂಗ ಅದಕ್ಕ ನಿನೆ ಒಲಿಲಿಲ್ಲೋ ಕೂಡಲ ಸಂಗ ಜಾಲ ಮರದಂಗ ಭೂಗಾತ ನೀ ಬೆಳದಿ ಯೋಚನೆ ಮಾಡದೆ ಅಡದಾರಿ ನೀ ತುಳದೆ ಆಚಾರ ಬಂದರಿಗೆ ಅತಿಯಾಗಿ ಕಾಡಿದೆ ಆಚಾರ ಬಂದರಿಗೆ ಅತಿಯಾಗಿ ಕಾಡಿದೆ ಈ ಚಾರೋ ಒಂದಾಗಿ ನೀ ಬೆರೆದು ಹೋದಿ ನೀ ಚಾರೋ ಒಂದಾಗಿ ನೀ ಬೆರೆದು ಹೋದಿ ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಗಂಗ ಅದಕ್ಕ ನಿನೆ ಒಲಿಲಿಲ್ಲೋ ಕೂಡಲ ಸಂಗ ಭಸ್ಮದ ಬೆರಳಿಟ್ಟು ಕೊಡಲಿಲ್ಲ ನಿನ್ನ ಹಣೆಗೆ ಬಸವ ಭವನ ಮಕ್ಕಳನೆ ಬರಲಿಲ್ಲ ನಿನ್ನ ಬಾಯಿಗೆ ಭಸ್ಮದ ಬೆರಳಿಟ್ಟು ಕೊಡಲಿಲ್ಲ ನಿನ್ನ ಹಣೆಗೆ ಬಸವ ಭವನ ಮಕ್ಕಳನೆ ಬರಲಿಲ್ಲ ನಿನ್ನ ಬಾಯಿಗೆ ಭಕ್ತಿಯ ನುಡಿಗಾನು ಬಿಡಲಿಲ್ಲ ನಿನ್ನ ಕಿವಿಗೆ ಭಕ್ತಿಯ ನುಡಿಗಾನು ಬಿಡಲಿಲ್ಲ ನಿನ್ನ ಕಿವಿಗೆ ತತ್ವದ ತೆರೆಗಳು ಬರಲಿಲ್ಲ ನಿನ್ನ ತಲೆಗೆ ತತ್ವದ ತೆರೆಗಳು ಬರಲಿಲ್ಲ ನಿನ್ನ ತೆರೆಗೆ ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಗಂಗ ಅದಕ್ಕ ನಿನೆ ಒಲಿಲಿಲ್ಲೋ ಕೂಡಲ ಸಂಗ ಬೀಜ ಬೈಗನ ಹೊಗಳಿತು ನಿನ್ನ ಬಣ್ಣ ಬಾಯಿ ನಿನಗಿಂತ ಮೆಲುನಾಕು ಕಾಲುಳ್ಳ ನಾಯಿ ಬೀಜ ಬೈಗನ ಹೊಗಳಿತು ನಿನ್ನ ಬಣ್ಣ ಬಾಯಿ ನಿನಗಿಂತ ಮೆಲುನಾಕು ಕಾಲುಳ್ಳ ನಾಯಿ ನಿನ್ನ ಹೀನ ಕವಿಗಳ ಕಂಡು ಕೊರಗಿ ನಿನ್ನ ಹೀನ ಕವಿಗಳ ಕಂಡು ಕೊರಗಿ ಕಣ್ಣೀರ ಹಾಕುವಳು ನಿನ್ನ ಬಗೆದ ತಾಯಿ ಕಣ್ಣೀರ ಹಾಕುವಳು ನಿನ್ನ ಬಗೆದ ತಾಯಿ ಒಂದು ತಂದೆ ನೀನು ಬಲಸಾದ ಹಿರಿಯರ ಮಾತು ಮೀರಿ ವಿದ್ಯೆ ನೀ ಹಠಗ ಒಂದು ತಂದೆ ನೀನು ಬಲಸಾದ ಹಿರಿಯರ ಮಾತು ಮೀರಿ ವಿದ್ಯೆ ನೀ ಹಠಗ ಬರಲಿಲ್ಲ ಒಮ್ಮೆಯಾದರೂ ಗುರುವಿನ ಮತಕ ಬರಲಿಲ್ಲ ಒಮ್ಮೆಯಾದರೂ ಗುರುವಿನ ಮತಕ ಗುರುವಿನ ನೆನಪಿಲ್ಲ
ಎದಕ ನಿನಗ ಒಲಿಲಿಲ್ಲೋ ಕೂಡದ ಸಂಗ. ಇಚ್ಛೆ ಮಾಡ್ದಂಗ ಬೆಳೆದು ಬಿಟ್ರೆ ಏನೂ ಕೂಡ ಬೆಲೆ ಇಲ್ಲ. ಕೆಟ್ಟ ಶಬ್ದನ ಆಡಿದರೆ ಏನೂ ಕೂಡ ಬೆಲೆ ಇಲ್ಲ. ಒಂದು ಸಾರಿ ಗುರುವಿನ ಮೇಲೆ ನಿಷ್ಠೆ ಇಟ್ಟು ನಂಬಿಕೆ ಇಟ್ಟು ಗುರುವಿನ ಭೇಟಿ ಆಗ್ಬೇಕಂತ. ಗುರು ಕೊಡುವಂತ ಇಷ್ಟಲಿಂಗನ ನಂಬಿ ಪೂಜೆ ಮಾಡ್ಬೇಕಂತ. ತಮ್ಮ ಲಿಂಗಯ್ಯ ಅಂದ್ರ ಬಹಳ ದೊಡ್ಡವದನಪ್ಪ. ಲಿಂಗಯ್ಯನ ನಂಬಿ ಪೂಜೆ ಮಾಡಬೇಕ. ಲಕ್ಷ ಕೊಟ್ಟು ಶರಣಬಸವೇಶ ಕೇಳಕತ್ತಿದ್ದ ಗುರುಗಳು ವಾಣಿಯನ್ನ. ಹಾಗಾದ್ರೆ ಅಷ್ಟು ದೊಡ್ಡವನಾಗಿರ್ತಕ್ಕಂಥ ಜಗತ್ತನ್ನೇ ಮೀರಿದಂತವನಾಗಿರ್ತಕ್ಕಂಥ ಲಿಂಗಯ್ಯ ಇಷ್ಟ ಯಾಕದಂದ್ರೆ ಅಂತ ಕೇಳಿದೆ ಶರಣಪ್ಪ. ಕೇಳಿದಾಗ ಗುರುಗಳಂದ್ರು, ತಮ್ಮ ಒಂದು ಸಣ್ಣ ಕನ್ನಡಿ ತಗೊಂಡು ಮುಂದೊಂದು ಆನೆ ನಿಲ್ಲಿಸಿ ಆ ಆನಿನ ಕನ್ನಡ್ಯಾಗ ಹೋಗಂದ್ರೆ ಹೋಗುತ್ತನು? ಹೋಗುದಿಲ್ಲ. ಒಂದು ಕನ್ನಡಿ ಹಣ್ಣೊಳಗ 10 ಭಾಗ ಮಾಡಿ ಅದರೊಳಗ ಒಂದು ಪೀಸ್ ತಗೊಂಡು ಮುಂದೆ ಆನೆ ಇಟ್ಟ ಆನೆ ಹೋಗಂದ್ರೆ ಆನೆ ಹೋಗುದಿಲ್ಲ. ಆ ಕನ್ನಡಿಯೊಳಗ ಆನೆಯನ್ನು ಮಾತ್ರ ದೂರ ಹಿಡ್ಕೊಂಡು ನೋಡಬಹುದು ಅಂದ್ರು. ಯಾಕ? ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತ ಹೆಂಗ ಕನ್ನಡಿಯೊಳಗ ಆನೆ ಕಾಣ್ತೈತಿ ಹಂಗ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತ ನಮ್ಮ ಅಂಗದೊಳಗ ಕಾಣ್ಲಿಕ್ಕತ್ತನಪ್ಪ. ಅಂತ ದೊಡ್ಡವ್ರು ಯಾರು ಇಲ್ಲ ಅಂದ್ರು. ಅಂದ್ಕೊಳ್ಳೆ ಶರಣಬಸವೇಶ್ವರಯ್ಯಪ್ಪ ಹೆಂಗ ಅಂದ್ಕೊಳ್ಳೆ ಮುತ್ತಿನಂತ ಮಾತು ಹೇಳ್ತಾರೆ. ಏನು ಅಂತಂದ್ರ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, 100 ಅಡಿ ನಡೆದು ಕೆಂಡಕ್ಕೆ ಕೈ ಕಾಶಿ ಬಲಭುಜವ ಮೇಲ್ ಮಾಡಿ ಮಲಗಲಿಕ್ಕೆ ವೈದ್ಯನ ಮುಂದೆ ಟಿಂಟಿ ಅಂತಾರ. ಮನುಷ್ಯನ ಶರೀರ ಚಲೋ ಇರ್ಬೇಕನ್ನಾಗಿತ್ತಂದ್ರ ಊಟ ಮಾಡಿದ ತಕ್ಷಣ ಅಲ್ಲೇ ಮಲಗಬಾರ್ದಂತ. ಊಟ ಮಾಡಿ ಕನಿಷ್ಠ ಪಕ್ಷ ಒಂದು 10 ಹೆಜ್ಜೆ ಕಡೆಗೆ 100 ಹೆಜ್ಜೆ ನಡೆಯಬೇಕಂತ. 100 ಅಡಿ ನಡೆದು ಕೆಂಡಕ್ಕೆ ಕೈ ಕಾಶಿ. ಹಳೆ ಮಂದಿ ನೋಡಿರ್ಬೇಕಾದ್ರೆ ಈ ಚಳಿಗಾಲ ಬಂತು ಅಂತಂದ್ರೆ ಮುಂದಷ್ಟು ಉರಿ ಹಾಕಿರ್ತಾರ, ಕೈ ಕಾಸ್ಕೊಂತಿರ್ತಾರ. ಅತಿ ಬೆಂಕಿಗೂ ಹೋಗಿಲ್ಲ, ಅತಿ ದೂರ ಸರಿಯಂಗಿಲ್ಲ. ಯಾಕ? ಅತಿ ಬೆಂಕಿ ಕಡೆ ಹೋಗಿದ್ರ ಕೈ ಸುಡುತ್ತಾವ, ಅತಿ ಹಿಂದಕ್ಕೆ ಹೋದ್ರೆ ಚಳಿ ಹತ್ತತ್ತ. ಹೆಂಗ ಚಳಿ ಒಳಗ ಬೆಂಕಿ ಕಾಸ್ಕೊಂತೀವಲ್ಲ ಹಂಗ ಊಟ ಮಾಡಿ 100 ಅಡಿ ನಡಿಬೇಕಂತ ಕೆಂಡಕ್ಕೆ ಕೈ ಕಾಶಿ ಕೈ ಕಾಲ ಕಾಸ್ಕೊಂಡ್ ಮಕ್ಕೊಂಡ್ಬಿಟ್ರ ಮನುಷ್ಯ ಆರೋಗ್ಯ ಬಹಳ ಚಲೋ ಇರ್ತೈತಿ. ಬಲಭುಜವ ಮೇಲ್ ಮಾಡಿ ಮಲಗಲಕ್ಕೆ ಊಟ ಮಾಡಿ 100 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಕಾಸ್ಕೊಂಡ ಮಲಗಬೇಕಾದ್ರೆ ಬಲಭುಜ ಮ್ಯಾಲ ಇರ್ಬೇಕಂತ, ಏಳ್ಬೇಕಾದ್ರೆ ಎಡಭುಜ ಮ್ಯಾಲ ಇರ್ಬೇಕಂತ. ಯಾಕೆ ಅಂತಂದ್ರ ನೆನಪಿರ್ಲಿ, ಈ ರಾತ್ರಿ ಮಕ್ಕೊಂಡಾಗ ಮನುಷ್ಯನ ಹೃದಯ ಬಲಕೈತೆ ಎಡಕೈತ್ರಿ? ಯಾಕಡೆ ಐತ್ರಿ? ಬಲಕೈತೆ ಎಡಕೈತಿ? ಐತಿ ಇಲ್ಲಿ 3 ಯಾಕಡೆ ಐತ್ರಿ? ಬಲಕಡೆ ಎಡಕಲ್ಲ. ಯಾಕ ಬಲಭುಜ ಮೇಲ್ ಮಾಡಿ ಮಲಗಬೇಕಂದ್ರ ಎದಿಮ್ಯಾಗಿರ್ತಕ್ಕಂಥ ಲಿಂಗಯ್ಯ ಬಲಭುಜ ಮೇಲ್ ಮಾಡಿದಾಗ ಹೃದಯಕ್ಕೆ ಹತ್ತಿರ ಆಗಿರ್ತೈತಂತೆ ಲಿಂಗಯ್ಯ. ನಿಮ್ಗೆ ಆಶ್ಚರ್ಯ ಸಂಗತಿ ಹೇಳ್ತೀನಿವ, ಲಿಂಗಯ್ಯನ ಪೂಜೆ ಮಾಡೋದಷ್ಟೇ ಅಲ್ಲ, ನಾವು ಕಂಡಂತ ಕನಸು ಏನದಾವಲ್ಲ, ನೀವು ಕನಸು ಕಾಣ್ತಿರ್ಲಿ 3 ಲೆಕ್ಕ ತಪ್ಪ ಕನಸು ಕಾಣ್ತು ಬಿಡ್ರಿ ನಾವೇನ. ಅದಕ್ಕೆ ಅಕ್ಕ ಮಹಾದೇವಿ ಏನಂತಾಳಂದ್ರ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ. ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ ಚಿಕ್ಕ ಚಿಕ್ಕ ಜಡೆಯ ಸುಳಿಪಲ್ಲ ಗೊರವ ಭಿಕ್ಷೆಗೆ ಬಂದುದ ಕಂಡೇನವ ಅಂತಾಳಂದ್ರ ಅಕ್ಕ ಮಹಾದೇವಿ ಕಂಡಿದ್ದು ಒಂದ ಕನಸ ನನಸಾತ. ಮತ್ತೆ ನಮ್ ಕನಸು ಯಾಕೆ ನನಸಾಗುದು ಅಂತಂದ್ರ ಒಂದ್ ಕನಸು ಕಂಡ್ರೆ ನನಸಾಗೆ ಒಂದ್ರಿ. ದಿನಕ್ಕೊಬ್ಬ ಮನುಷ್ಯ 300 ಕನಸು ಕಾಣ್ತಂತಂದ್ರ ಯಾವ ಕರೆಯಾಕವ ಯಾವ ಸುಳ್ಕೋ ಗೊತ್ತಿಲ್ಲ. ಹೀಗಾಗಿ ನನಸಾಗ. ಆದ್ರೆ ನಾನ್ ನಿಮ್ಗೆ ಕೇಳ್ತೀನಿ, ರಾತ್ರಿ ಕಂಡಂತ ಕನಸನ್ನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಮನ್ಯಾಗ ತಾಯಿ ಇರ್ಲಿ, ತಂದೆ ಇರ್ಲಿ, ಗಂಡ ಇರ್ಲಿ, ಹೆಂಡತಿ ಇರ್ಲಿ, ಮಕ್ಳಿರ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಿರಲ್ಲ, ಇಲ್ಲ ನಿನ್ನೆ ಕನಸ್ನ್ಯಾಗ ನಮ್ಮ ಅಮ್ಮ ಬಂದಿದ್ಲ, ಕನಸ್ನ್ಯಾಗ ನಮ್ಮ ಅಜ್ಜ ಬಂದಿದ್ದ, ಕನಸ್ನ್ಯಾಗ ದೇವ್ರು ಬಂದಿದ್ರು, ಹಿಂಗೆಲ್ಲ ಹೇಳ್ತಿರಲ್ಲ. ಕನಸು ಕಂಡಿದ್ದನ್ನ ಇಂತರ ಬಂದು ಹೋದ್ರು ಅಂತ ತಿಳ್ಕೊಂಡು ಹೇಳ್ತಿರಲ್ಲ. ಕರೆ ಹೇಳ್ರಿ, ನೀವು ಕಂಡ ಕನಸನ್ನ ಕತ್ತಲ್ದ ಕಂಡಿರೋ, ಬೆಳಕನೆ ಕಂಡಿರೋ, ಎಲ್ಲ ಕಂಡಿರಿ? ಸುಮ್ಮನೆ ಹೇಳಕ್ಕಂತ ಹೇಳಂತೀನಿ ಅಲ್ಲ. ಕಂಡಿರುವಂತ ಕನಸ ಕತ್ತಲದೊಳಗಂದ್ರ ಹಾಗಾದ್ರೆ ಬೆಳಕ ನಿಮಗೆ ಹೆಂಗ ಬಂತ? ಸರಿ, ಬೆಳಕನೆ ಕಂಡಿವಂದ್ರ ಊಟ ಮಾಡಿ ಬಗ್ಸೋ ಮಕ್ಕೊಂಡ್ರಿ, ಕಣ್ಣು ಮುಚ್ಚಿ 10 ಹೆಜ್ಜೆ ನಿಡಕ್ಕಾಗಲ್ಲ ಅಂತಂದ್ರೆ ಮಕ್ಕೊಂಡ್ರಿ, ಹಾಗಾದ್ರೆ ಬೆಳಕ ಹೆಂಗ್ ಬರ್ತ? ಹಿಂಗ ಒಂದು ಕ್ಷಣ ವಿಚಾರ ಮಾಡಿದ್ರ
ಹೃದಯಕ್ಕೂ ಲಿಂಗ ಇರುವ ಹತ್ತಿರವಾದಾಗ ಕಂಡಂತ ಕನಸ ಆ ಲಿಂಗದ ಬೆಳಕಿನೊಳಗೆ ಕಾಣ್ತೇವೆ. ಅದಕ್ಕೆ ಅವ್ರು ಏನಂದ್ರ ಅಂದ್ರೆ ಉಂಡು 100 ಅಡಿ ನಡೆದು ಕೆಂಡಕ್ಕೆ ಕೈ ಕಾಶಿ ಬಲಭುಜ ಮೇಲ್ ಮಾಡಿ, ಬಲಭುಜ ಮೇಲ್ ಅಂತಂದ್ರೆ ಲಿಂಗ ಹೃದಯ ಸಮೀಪ ಆಗ್ತಾನಂತ. ಕಂಡ ಕನಸು ಸತ್ಯ ಆಗತ್ತಂತಾರಲ್ಲ, ಆ ಲಿಂಗ ಇರೋ ತನಕ ಕೂಡಿ ಜೀವ ಇರ್ತತ್ತಮ್ಮ. ಲಿಂಗಯ್ಯ ಸ್ವರೂಪದೊಳಗೆ ಜೀವಾತ್ಮ ಐತಂದ ಬಳಿಕ ಹೇಗಾಗಬೇಕು ಅಂದ್ರೆ ಅಂಗ ಸತ್ಯ ಆಗ್ಬೇಕಂತ, ಲಿಂಗಪತಿ ಆಗ್ಬೇಕಂತ. ಅಂಗಸತಿ ಲಿಂಗಪತಿಯಾಗಿ ಯಾರು ಬದುಕ ಮಾಡೋದು ದೊಡ್ಡವರಾದ ಅಂತ ತಿಳ್ಕೊಂಡ್ರೆ ಶರಣಬಸವೇಶ್ವರಿಗೆ ಯಾವಾಗ ಹೇಳಿಕತ್ರು, ಶರಣಬಸವೇಶ್ವರ ಮೈಯೆಲ್ಲ ಕಣ್ಣಾಗಿಸಿ ಕೇಳಿಕತ್ತ. ಹೌದಲ್ಲಪ್ಪ, ನಮ್ಮ ಜೊತೆಗೆ ಕೊನೆಯದಾಗಿ ಬರುವಂತದ್ದು ಗುರು ಕೊಟ್ಟಂತ ಇಷ್ಟ ಲಿಂಗಯ್ಯ ಅಂದ ಬಳಿಕ ಸತ್ಯ ಐತೆಪ್ಪ. ಹಾಗಾದ್ರೆ ಅದೇ ಒಂದು ಅಷ್ಟಾವರಣದ ಅವಿಭಾಜ್ಯ ಅಂಗದೊಳಗ ಇನ್ನೊಬ್ಬ ಬರ್ತಾನೆ ಜಂಗಮ ಅಂತ ಹೇಳಿ. ಆ ಜಂಗಮ ಯಾರ? ಜಂಗಮ ಅಂತಕ್ಕಂಥ 3 ಶಬ್ದ ಜಗತ್ತನ್ನೇ ಆಳ್ತೈತಂತಾರ. ಆ ಜಂಗಮನ ಕೈಯೊಳಗಿರ್ತಕ್ಕಂಥ ಜೋಳಿಗೆ, ಅದು ಹರಕ ಜೋಳಿಗೆ ಆಗಿರ್ಲಿ, ಮುರುಕ ಬೆತ್ತ ಆಗಿರ್ಲಿ, ಇಡೀ ಜಗತ್ತಿಗೆ ಅನ್ನ ಹಾಕತ್ತಂತಾರಲ್ಲಪ್ಪ. ಏನ್ ಆ ಜೋಳಿಗೆ, ಆ ಜಂಗಮನ ವಿಶೇಷ ಅಂತ ಕೇಳಿದ. ಗುರುಗಳಾಗಿರ್ತಕ್ಕಂಥ ಕಲಿಕೇರಿ ಮಳ್ಳಾದ್ರಂದ್ರು, ತಮ್ಮ ಜಂಗಮ ಅಂತಂದ್ರ ಸಾಮಾನ್ಯನಲ್ಲ, ಇರೋದು 3 ಶಬ್ದ. ಜ ಅಂದ್ರ ಜಗುಲಿ, ಗು ಅಂದ್ರ ಗುರು, ಲಿ ಅಂದ್ರ ಲಿಂಗ. 3 ಕೂಡಿರ್ತಕ್ಕಂಥದ್ದು ಜಂಗಮ ಅಂತ ಕರೀತಾರ. ಅದ್ರಾಗ ಜಂಗಮ ಎಷ್ಟು ದೊಡ್ಡವದನಂತಂದ್ರ ಪಾಪ ಕರ್ಮವನ್ನ ಕಳೆಯುವಂತವನು ಜಂಗಮ ಅದಾನ, ಪುಣ್ಯದ ರಾಶಿ ಮನೆಗೆ ತರುವಂತವನು ಜಂಗಮ ಅದಾನ. ಸುಮ್ಮನೆ ಜಂಗಮ ಅಲ್ಲ. ಎಷ್ಟೇ ದೊಡ್ಡವರಲ್ಲ ನಾವು, ನಮ್ಮ ಮನೆಯಾಗ ನಿತ್ಯನೂ ಕೂಡ ಕೋಟಿ ಕೋಟಿ ರೊಕ್ಕ ಐತಿ, ನಮ್ಮ ಮನೆಗೆ MLA ಬರ್ತಾನೆ, MP ಬರ್ತಾನ, ಮುಖ್ಯಮಂತ್ರಿ ಬರ್ತಾನ, ಪ್ರಧಾನಮಂತ್ರಿ ಬರ್ತಾನ, ಅಷ್ಟು ದೊಡ್ಡವರು ಗಳಿಸಿನ ಅಂದ್ರೂ ಕೂಡ ಅಪ್ಪಪ್ಪ ಅಂದ್ರೆ ನಿಮ್ ಮನೆಗೆ ಬಂದಂತ ಅತಿಥಿಗಳಿಗೆ ನೀ ಏನು ಮಾಡಿಯ? ಕರ್ಕೊಂಡೋಗಿ ಡೈನಿಂಗ್ ಟೇಬಲ್ ನ್ಯಾಗ ಕುಡಿಸಿ 1 ಕಪ್ ಚಲೋ ಚಾ ಕುಡಿಸಿಯ, ತಿನ್ನಾಕೊಂದು 4 ಬಿಸ್ಕೆಟ್ ಕೊಟ್ಟಿಯ, ಸಾವಿರಾರು ಕೋಟಿ ಖರ್ಚು ಮಾಡಿ ಮನಿ ಕಟ್ಟಿ ಅಂತಂದ್ರೆ ಅವ್ರು ಬಂದವ್ರು ನೋಡ್ತಾರ, ಮನಿ ಬಾಳ ಚಂದ ಐತಿ, ಹಂಗೈತಿ, ಹಿಂಗೈತಿ, PVP ಐತಿ, ಲೈಟ್ ಬಾಳ ಚಂದ ಕಟ್ಸಿ ನಿನ್ನ ಮನಿ ನೋಡಿ ಹೊಗಳು ಹೋಗ್ತಾರ. ಹಂಗಂತ ತಿಳ್ಕೊಂಡು ಬಹಳ ದೊಡ್ಡವ್ರು ಬಂದಾರ ಬಾ ಅಂತ ತಿಳ್ಕೊಂಡು ಕರೆ ಹೇಳ್ರಿ, ಒಬ್ಬರನ್ನಷ್ಟು ಒಳಗೆ ಪಾದ ಹಾಕ್ಯಪ್ಪ ಅಂದಿರ ನೀವ? MLA, MP, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಬಂದಾನಂತ ಒಂಚೂರು ಅಡಿಗೆ ಮನೆ ಪಾದ ಹಾಕ್ಯಪ್ಪ, ದೇವ್ರ ಮನೆ ಪಾದ ಹಾಕ್ಯಪ್ಪ ಅಂತ ಕರೆ ಹೇಳೋಣ? ಇಲ್ಲ, ತೋರಿಸ್ತೀರ ಅಟ್ಟ. ಅವನ್ ಕುಂದ್ರಿಸಿ ಏನ್ ಕೊಡ್ಬೇಕು ಕೊಟ್ಟು ಕಳಿಸಿ ಬಿಡ್ತೀರಿ. ಆದ್ರ ನಿಮ್ಮ ಮನೆಯ ಕುಲಗುರು, ನಿಮ್ಮ ಮನೆಯ ಜಂಗಮ ಮೂರ್ತಿ ನಿಮ್ಮ ಮನೆಗೆ ಬಂದ ಹರಕ ಬಟ್ಟೆ ಹಾಕೊಂಡು ಬಂದಂದ್ರೆ ಏನಂತ್ರಿ? ಯಪ್ಪ ಬಾ ಪಡಸಲ್ಸ್ ಪಾದ ಹಾಕು, ಅಡಿಗೆ ಮನೆ ಪಾದ ಹಾಕು, ದೇವ್ರ ಕೊನೆ ಪಾದ ಹಾಕ್ಯಪ್ಪ ಅಂತೀರಿ. ಯಾಕ? ಜಂಗಮ ಅಂದ್ರ ಸಾಮಾನ್ಯನಲ್ಲ, ಜಂಗಮ ಜಗತ್ ಪರಿತಃ ಅಂತ ಕರೆದ. ಪಾಪ ಕರ್ಮವನ್ನು ಕಳೆಯುವಂತನು ಜಂಗಮದಾನ. ಆ ಜಂಗಮನಿಗೆ ಎಂದೂ ಕೂಡ ನಿಂದನೆ ಮಾಡಬಾರ್ದಂತ. ಜಂಗಮನಿಗೆ ನಿಂದನೆ ಮಾಡಿದ್ರ ರವ ರವ ನರಕದೊಳಗ ಬಿದ್ದ ಸಾಯ್ತನಂತ ನಿಂದನೆ ಮಾಡಿದ. ಯಾಕ? 12ನೇ ಶತಮಾನದೊಳಗ ಬಿಚ್ಚಳ ಮಹಾರಾಜನ ಆಸ್ಥಾನದೊಳಗ ಮಂತ್ರಿ ಆಗಿರ್ತಕ್ಕಂಥ ಅಪ್ಪ ಬಸವಣ್ಣ ದೊಡ್ಡವನಾಗಬೇಕಾಗಿತ್ತಂದ್ರ ಸುಮ್ಮನೆ ದೊಡ್ಡ ತಾಗಿಲ್ಲ, ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿದ. ಯಾಕ? ಸದ್ರೂಪವೇ ಗುರು, ಚಿದ್ರೂಪವೇ ಲಿಂಗ, ಆನಂದ ಮೂರ್ತಿ ಜಂಗಮ. ಶಿವನ ಇನ್ನೊಂದು ಅವತಾರ, ಶಿವನ ಇನ್ನೊಂದು ಭೂಮಿಗೆ ಬಂದಂತ ತತ್ಸ್ವರೂಪ ಅಂತಂದ್ರೆ ಜಂಗಮ ಅಂತ ಕರೀತಾರ. ಒಬ್ಬ ಜಂಗಮ ಮೂರ್ತಿ ತೃಪ್ತಿ ಹೊಂದಿದ ಅಂತಂದ್ರೆ ಎಲ್ಲಾ ಜಂಗಮ ಪುಂಗರು ತೃಪ್ತಿ ಹೊಂದಿದಂಗ ಸಾಕ್ಷಾತ್ ಶಿವನೇ ಹೊಟ್ಟೆ ತುಂಬಿದಂಗ ಅಂತ ತಿಳ್ಕೊಂಡು ಶಿವನ ಇನ್ನೊಂದು ಅವತಾರ ಜಂಗಮ ಅಂತ ಕರೀತಾರ. ಸದ್ರೂಪವೇ ಗುರು, ಚಿದ್ರೂಪವೇ ಲಿಂಗ, ಆನಂದ ಮೂರ್ತಿ ಜಂಗಮ. ಇಲ್ಲಿ ಕುಂತಾನ ಪುಣ್ಯಾತ್ಮ 5 ಊರಿನ ಜಂಗಮ ಮೂರ್ತಿ ಅದ. 1 ಊರಿಗಲ್ಲ, 1 ಊರಿಗಿದ್ದ ಜಂಗಮ ಮೂರ್ತಿಗಳ ಇದ್ದೂರಾಗ ಹೋಗ. ಅದ್ರಾಗ ಅವಾಗಿನ ಸಮಯದೊಳಗ ಜಂಗಮರ ಅಂತಂದ್ರೆ ದಿನಾ ಜಂಗಮರ ಪಾದ ಬೆಳ್ಳಿ ಅಂತಿದ್ರು. ಜಂಗಮ ಜಂಗ ಕಟ್ಕೊಂಡು ಬರ್ತಿದ್ದ. ಆತ ಎದಕ್ಕೆ ಬರ್ತಿದ್ದ ಅಂತಂದ್ರೆ ಜಂಗಮ ಮೂರ್ತಿ ನೀವು ಮಾತಂತಿರ್ತೀರಿ, ನಾವ್ ಎಷ್ಟೋ ಶ್ರೀಮಂತರೊಳಗಪ್ಪ, ನಮ್ಮ ಮನ್ಯಾಗ ಕೋಟಿ ಕೋಟಿ ದುಡ್ಡು ಐತೆ ಅಂದ್ರೂ ಕೂಡ, KG ಇಟ್ಲೆ ಬಂಗಾರ ಐತೆ ಅಂದ್ರೂ ಕೂಡ ಒಂದು ಸಮಯ ಇದು ಹೋಗ್ಬಹುದ. ಆದ್ರೆ ನೀ ಬಡವದಿ ಅಂದ್ರೂ ಕೂಡ ನಿನ್ನ ಕೈಯಾಗ ಜೋಳಿಗೆ ಐತಿಲ್ಲಪ್ಪ, ನಿನ್ನ ಜೋಳಿಗೆ ಒಳಗ ಸಾವಿರ ಅಲ್ಲ ಲಕ್ಷ ಜನಗಳ ಹೊಟ್ಟೆ ತುಂಬಿಸುವಂತ ಶಕ್ತಿ ನಿನ್ನ ಜೋಳಿಗೆ ಐತಪ್ಪ, ನಿನಗಿನ ದೊಡ್ಡ ವ್ಯಾಪನಯಪ್ಪ ಅಂತ ಹೇಳ್ತಿರಲ್ಲ. ಜಂಗಮನ ತಾಕತ್ತ. ಕಡು ಬಡವನರ್ಲಾಕ ಹರಕಂಗಿನ ಹಾಕೊಳಕ ಹೊರ ಹೊಂಟಾರ. ಇತಿಹಾಸನೇ ಬೇರೆ. ಬುಡ್ಡಾಪುರ ದಾನಮ್ಮ ತಾಯಿ ದಾನಮ್ಮ ಅಂತ ಹೆಸರು ಬರ್ಬೇಕನ್ನಂಗಿಂತ ಸುಮ್ಮನೆ ಬಂದಿಲ್ಲ.
ಜಂಗಮರ ಕರೆಸಿ ಪ್ರಸಾದ ಮಾಡಿಸಿ ಬಿದ್ದಿರ್ತಕ್ಕಂಥ ಬೋಕಿ ಕೊಟ್ಟಿದ್ದಕ್ಕಾಗಿ ಆಕೆ ದಾನಮ್ಮ ಅಂತ ಹೆಸರು ಬಂತ. ಕಾಶ್ಮೀರದ ಅರಸನಾಗಿರ್ತಕ್ಕಂಥ ಮಹಾದೇವ ಗೋಪಾಲ ನಿತ್ಯಲು ಕೂಡ 6,000 ಜಂಗಮರಿಗೆ ತನ್ನ ಅರಮನೆಯೊಳಗೆ ಪ್ರಸಾದ ಮಾಡುತ್ತಿದ್ದ. ಆ 6,000 ಜಂಗಮನ ಕದ್ಕೊಂಡು ಬಂದ ಬಸವಣ್ಣ ಕದ್ಕೊಂಡು ಬಂದು ಲಕ್ಷಗಳ 96,000 ಮಾಡಿದ. ಆನೆ ಕುದುರೆ ಬಂಡಿ ಬಂಡಾರವಿದ್ದರೇನು ತಾನುಂಬುದು ಪಡಿಯಕ್ಕಿ ಅನ್ನ ಕುಡಿಯುವುದು ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಹುರುಳಿಲ್ಲದ ಶಿರಿಯ ನೆಚ್ಚೆ ಕೆಡಬೇಡ ಮನುಜ. ಕೈ ಬಿಡಿದ ಮಡದಿ ಪರದ ಸಂಘ ಪ್ರಾಣ ವಾಯುವಿನ ಸಂಘ ದೇಹ ಭೂಮಿಯ ಸಂಘ ಸಾವಿನ ಸಂಘ ಸಂಘ ಯಾರಿಲ್ಲ ಕಾಣ ಅಂತ ಕರೀತಾನೆ. ಯಾಕ ನಮ್ಮ ಜೊತೆಗೆ ಯಾರು ಬರುದಿಲ್ಲ. ಆನೆ ಕುದುರೆ ಬಂಡಿ ಬಂಡಾರವಿದ್ದರೇನು ಇಡೀ ಕಾಶ್ಮೀರದ ಅರಸನಾಗಿರ್ತಕ್ಕಂಥ ಮಾಂಡವ್ಯಪುರದ ಅರಸನಾಗಿರ್ತಕ್ಕಂಥ ಮಹಾದೇವ ಗೋಪಾಲ. ಇವತ್ತಿನ ಶೇಬುವಣ್ಣ ಆಪಲ್ ಅಂತೀವಲ್ಲ ಅಲ್ಲಿಂದನ ಬರ್ತಾವ. ಆ ಭಾಗದ ಅರಸನಾಗಿರ್ತಕ್ಕಂಥ ಮಹಾದೇವ ಗೋಪಾಲ ಕಾಲಿಟ್ರ ಆನೆ ಮ್ಯಾಗ ಕಾಲ್ ತೆಗೆದ್ರ ಅರಮನೆ. ಸಾವಿರಾರು ಮಂದಿ ಆಳ ಮಕ್ಕಳ ಶೇರ್ಗಟ್ಲೆ ಬೆಳ್ಳಿ ಬಂಗಾರ ವಜ್ರ ಅಳಿತಿದ್ರಂತ. ಅಂತ ಕಲ್ಯಾಣಕ್ಕೆ ಬಂದ ಕಟಿ ಕಡ್ದ ಬದುಕು ಮಾಡಕಂತ. ಯಾಕ ಬಸವಣ್ಣನ ಮಾರ್ಗದರ್ಶನ ಆತ ಹೇಳ್ತಾನೆ. ಆನೆ ಕುದುರೆ ಬಂಡಿ ಬಂಡಾರವಿರ್ತಾರೆ. ಹೇ ಮನುಷ್ಯ, ಎಷ್ಟು ಸಂಪತ್ತಿದ್ರು ಮಾಡೋದೇನದ, ಆನೆ ಮ್ಯಾಗ ಮೆರೆದ್ರ ಏನದ, ಸಿರಿ ಸಂಪತ್ತು ಬೆಳ್ಳಿ ಬಂಡಾರ ಇದ್ರ ತಗೊಂಡು ಮಾಡೋದೇನದ, ತಾನುಂಬುದು ಪಡಿ ಅಕ್ಕಿಯನ್ನ ಕುಡಿಯುವುದು ಒಂದಾವಿನ. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಊಟ ಮಾಡ್ತಾನಂತಂದ್ರೆ ನೆನಪಿರ್ಲಿ. ಇವತ್ತಿನ ಜನ್ಮನೊಳಗಂತಂದ್ರೆ ಒಂದ ಅರ್ಧ ಚಟಕ್ ಅಕ್ಕಿ ಹಾಕಿವಂದ್ರೆ ಮನೆಯಾಗಿದ್ದ 10 ಮಂದಿ 3 ಹೊತ್ತು ಊಟ ಮಾಡಿರ್ತೀವಿ. ಮುಂಜಾನೆ ಅದ, ಮಧ್ಯಾಹ್ನದ, ರಾತ್ರಿ ಅದ. ಇವತ್ತಿನ ಊಟನ ಹಂಗೈತಿ, ಅವತ್ತಿನ ಊಟ ಬೇರೆ. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಊಟ ಮಾಡ್ತಿದ್ದ ಅಂತಂದ್ರೆ ಒಂದು ಪಡಿ ಅಕ್ಕಿ ಅನ್ನ ಒಬ್ಬನ ಊಟ ಮಾಡ್ತಿದ್ದಂತ. ಈಗ ಅಲ್ರಿ 12ನೇ ಶತಮಾನದೊಳಗೆ ಈಗೆಲ್ಲ ಹೋಯ್ತು. ಒಂದು ಪಡಿ ಅಕ್ಕಿ ಅಂದ್ರೆ ಮತ್ತೆ ಒಂದು ವಾರ ಹೋಯ್ತು ನಮ್ಮ ಮನೆಯಾಗ. ತಾನುಂಬುದು ಪಡಿಯಕ್ಕಿಯನ್ನ ಕುಡಿಯುವುದು ಒಂದು ಆವಿನ ಹಾಲ. ಮನೆಯಾಗ ಮನುಷ್ಯ ಹೈನ ಉಂತನಂದ್ರ ಒಂದು ಆಕಳದ ಹೈನ ಒಬ್ಬನ ಉಂತಿದ್ದಂತ. ಮಲಗುವುದು ಅರ್ಧ ಮಂಚ. ಹೌದು ಅನ್ನೋಂಗ ಅದ್ರಾಗ ಈಗ ರೊಕ್ಕ ಹೆಂಗ ಕೊಡ್ತೀರಿ ಹಂಗಂಗ ಕಾಟ ಹಂಗಂಗ ಮಂಚ. ಅದ್ರಾಗ ಡಬಲ್. ಅವಾಗಿನ ಮಂದಿ ಮಂಚ ನೋಡ್ರಿ, ಅವಾಗಿನ ಮಂದಿ ಏನ್ರ ಟ್ಯೂಜರ್ ನೋಡಿರಿ. ಹಳೆ ಮಂದಿ ಟ್ಯೂಜರ್ ಇದ್ವು. ಅವು ಯಾವ ಹಿಂಗೊಂದು ಟ್ರಂಕ್ ಇರ್ತಿತ್ತ, ಟ್ರಂಕ್ ನ ತೆಲಿನ ಹೊತ್ಕೊಂಡು ಅದ ಟ್ಯೂಜರ್ ಹಳೆ ಮಂದಿ. ಈಗಿನ ಮಂದಿ ಹಂಗಲ್ಲ. ಡಬಲ್ ಗ್ಲಾಸ್ ಇದ್ರೆ ರಾಜಾರಾಣಿ ಅಂತ ಕರಿತೈತಿ ಅಲ್ಲ. ಡಬಲ್ ಕಾಟ ಹಾಕಿ ಬಂದ್ರು ಕೂಡ ಇಡೀ ಕಾಟ ತುಂಬ ಅವನ ಮಲಗುವುದಿಲ್ಲ. ಅರ್ಧ ಮಾತ್ರ ತಾ ಮಲಗುತ್ತಾನೆ. ಮಲಗುವುದು ಅರ್ಧ ಮಂಚ. ಹುರುಳಿಲ್ಲದ ಶಿರಿ ನೆಚ್ಚಿ ಕೆಡಬೇಡ ಮನುಜ. ತಮ್ಮ, ಭಗವಂತ ಕೊಟ್ಟಾನ, ಸಂಪತ್ತು ಕೊಟ್ಟಾನಂದ್ರೆ ಹಿಂದಿನ ಜನ್ಮದ ಪುಣ್ಯ ಅದ. ಹಿಂದಣ ಜನ್ಮದ ಪುಣ್ಯವನ್ನು ಇಂದು ಉಂಡ್ಬೇಕನ್ನೋಂಗ ಉಣ್ಣುವಂತ ಸೌಭಾಗ್ಯ ಅದ. ಉಣ್ಣು, ನೀ ಉಣ್ಣುರ ಜೊತೆಗೆ 4 ಮಂದಿಗೆ ಕೊಡುವಂತ. ಹಂಗಪ್ಪ ಅಂದ್ರೆ ಬರಂಗಿರಪ್ಪ. ಕೈ ಬಿಡಿದ ಮಡದಿ ಪರರ ಸಂಘ ಪ್ರಾಣ ಹೋತು ಅಂತಂದ್ರ ನಿನ್ನ ಕುಂದರ್ಸಿರ್ತಾರ, ತಗೊಂಡೋಗಿ ಮಣ್ಣಾಗ ಮಣ್ಣು ಮಾಡ್ತಾರ. ಮತ್ತ ಪರರ ಸಂಘ ಅಂದ್ರೆ ಮತ್ತ ತಪ್ಪು ತಿಳ್ಕೊಬೇಡ್ರಿ ನೀವು. ಆ ಕೇಳುವಂತದ್ದು ಏನು ಅಂತಂದ್ರ ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೋದ್ಮ್ಯಾಗ ಗಂಡ ಕರ್ಕೊಂಡಿರ್ತಕ್ಕಂಥ ಹೆಣ್ಮಗಳಿಗೆ ತವ್ರ ಮನೆಯವರು ಅಣ್ಣ ತಮ್ಮಗಳು ತಂದೆ ತಾಯಿ ಬಂದ್ ಏನಂತಾರಂದ್ರೆ, ತಂಗಿ ಇಲ್ಲೇ ಇದ್ದಂದ್ರ ದುಃಖ ಬಾಳಗತ್ತವ, ಒಂದ್ 15 ದಿವಸ ತಿಂಗಳ ಒಂದಿಷ್ಟು ಜಾಗ ಮೆಟ್ಟ ಚೇಂಜ್ ಆತಂದ್ರ ಮನಸ್ಸು ಹಗರಗತ್ತ ಬಾ ಅಂತ ಕೂಡ ತವ್ರ ಮನೆ ಕರ್ಕೊಂಡು ಹೋಗ್ತಾರ. ಕೈ ಬಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ. ದೇಹಕ್ಕೆ ಸಾವೈತಿ, ಆತ್ಮಕ್ಕೆ ಸಾವಿಲ್ಲ. ಈ ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೋತಂದ್ರೆ ಇನ್ನೊಂದು ಜೀವದೊಳಗೆ ಇನ್ನೊಂದು ಶರೀರದೊಳಗೆ ಪ್ರವೇಶ ಆಗತ್ತ. ಅದು ಮನುಷ್ಯರಾಗಿರ್ಬೋದು, ಪ್ರಾಣಿಯರಾಗಿರ್ಬೋದು, ಯಾವುದೇ ಆಗಿರ್ಲಿ ಇನ್ನೊಂದಕ್ಕೆ ಪ್ರವೇಶ ಆಗತ್ತ. ಪುಣ್ಯ ಮಾಡಿದ್ದೆ ಅಂದ್ರೆ ಒಳ್ಳೆ ಮನುಷ್ಯನಾಗಿ ಹುಟ್ಟಿ ಬರ್ತೀಯ, ಕರ್ಮ ಮಾಡಿದ್ದೆ ಅಂದ್ರೆ ಏನೆಲ್ಲ ಆಗಿ ಹುಟ್ಟತೀಯ. ಆಶ್ಚರ್ಯ ಏನು ಅಂತಂದ್ರೆ ಮೋಳಿಗೆ ಮಾರ ಎಲ್ಲಾ ಸಂಪತ್ತು ಬಿಟ್ಟ ಕಲ್ಯಾಣಕ್ಕೆ ಬಂದ ಬದುಕು ಮಾಡ್ಬೇಕನ್ನಂಗಿತ್ತಂದ್ರೆ ಜಂಗಮ ಪ್ರಸಾದ. ಬಸವಣ್ಣ ಮೂಳಿಗೆ ಮಾರಯ್ಯ ಮಡದಿ ಮಹಾದೇವಿನ ನೋಡನಕತ್ತಂತ. ಪಾಪ ಅರಸನಾಗಿದ್ದ, ಕೈಯೊಳಗ ಪಂಚಭೃಷ್ಟನ ಬಂಗಾರ ತಟ್ಟಿಯೊಳಗೆ ಊಟ ಮಾಡ್ತಿದ್ದ, ಬೆಳ್ಳಿ ಲೋಟದ ನೀರು ಕುಡಿತಿದ್ದ. ಎಷ್ಟು ಕಷ್ಟ ಬರಬಾರ್ದಂತ ತಿಳ್ಕೊಂಡ ಮೂಳಿಗೆ ಮಾರಯ್ಯ ಇಲ್ಲದೇ ಇರುವಂತ ಸಮಯದೊಳಗ ಬಸವಣ್ಣ ಆತನ ಮನಿ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿ ಬರುವಂತ ಸಮಯದೊಳಗ ಕುಂತಂತ ಮಣಿ ಬುಡಕ ಬಂಗಾರದ ನಾಣ್ಯ ಹೋಗ್ಬೇಕಂತ. ಬಸವಣ್ಣ ಅಷ್ಟ ಸಹಾಯ ಆಗಲಿ ಅಂತ ಹೇಳಿ ಮೂಳಿಗೆ ಮಾರಯ್ಯ ಬಂದು ನೋಡಿದ.
ಬಸವಣ್ಣನಿಗೆ ಶಿರಿಯ ಸೊಕ್ಕವಾದ ಅಂತ ತಿಳ್ಕೊಂಡು ಅದೇ ಲಕ್ಷದ ಮೇಲೆ 96,000 ಜಂಗಮನ ಕರ್ಕೊಂಡು ಬಂದು ಪ್ರಸಾದ ಮಾಡಿಸಿ ಕಟ್ಕೊಂಡು ಕಡಿದು ತಂದಿರ್ತಕ್ಕಂಥ ಕಟ್ಟಿಗೆನ ತುಂಡು ತುಂಡು ಮಾಡಿಕೊಟ್ರ ಬಂಗಾರದ ಕಟ್ಟಿಗೆ ಆಗಿರುವಂತ ಜಂಗಮರ ಕೈಯೊಳಗೆ ಬಂಗಾರದ ಕಟ್ಟಿಗೆ. ಜಂಗಮರು ಅಂತಂದ್ರೆ ಸಾಮಾನ್ಯ ಅವರು ದೊಡ್ಡವರಾಗಿದೆ ಇದರಿಂದ ಅಂತಂದ್ರ ಜಂಗಮ ಸೇವೆಯನ್ನ ಮನಮುಟ್ಟಿ ಮಾಡೋದಕ್ಕಾಗಿ ಪಾಪ ಕರ್ಮ ಕಳೆಯುವನೇ ಜಂಗಮ, ನಿಜ ಪುಣ್ಯದ ರಾಶಿ ನೀಡುವವನೇ ಜಂಗಮ. ಜಂಗಮ ಅಂತಂದ್ರೆ ಸಾಮಾನ್ಯ ಅಲ್ಲ. ಅವಾಗಿನ ಸಮಯದೊಳಗ ಜಂಗಮ ಅಂತ ಅಂದ್ಕೊಳ್ಳಿ ನಿತ್ಯನೂ ಕೂಡ ಆತನ ಪಾದ ನಮ್ಮನೆ ಬೀಳಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿದ್ರ. ಈಗ ಕರೆಯೋದು ಬಿಟ್ಟಾರ್ರಿ, ನಡಿಗೇರಿ ಹುಡುಕೊಂಡು ತಿಳ್ಕೊಂಡು ಅಮಾಶಿಗೊಮ್ಮೆ ಹುಣಿಗೊಮ್ಮೆ ಕರೆಯಾಕತ್ತಾರ. ಅದನ್ನು ಬಿಟ್ರ 3 ಸಲ ಕರೆಯಾಕತ್ರಿ ಸದ್ಯಕ್ಕ. ಯಾವಾಗ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಕೂಸು ಹುಟ್ಟಿದಾಗ ಹೆಸರಿಡಕ್ಕೊಮ್ಮೆ, ಇನ್ನೊಂದು ಯಾವಾಗ ಅಂತಂದ್ರ ಹೆಣ್ಣಿಗೊಂದು ಗಂಡ ಗಂಡಿಗೊಂದು ಹೆಣ್ಣ ಜೋಡ್ ಮಾಡಿ ತಾಳಿ ಕಟ್ಟು ಬಂದಾಗ ಮಂತ್ರ ಹಾಕೊಮ್ಮೆ, 3ನೇದ್ದ ನಾನಾಗಿರ್ಬಾರ ಅಲ್ಲ ಬರ್ಬರ್ತಿ ಸದ್ಯಕ್ಕೆ ಒಮ್ಮೆ ಬರ್ತಾನೆ ಗೊತ್ತಿಲ್ಲ. ಅದ್ರ ಆಶ್ಚರ್ಯ ಏನು ಅಂತಂದ್ರ ಬಹಳ ಮಂದಿ ಅಂತಂದ್ರೆ ಏನಪ್ಪ ಅವ್ರದೇ ಬಿಡೋಸನ್ನು ಉಣ್ಣಾಕಾಗೆ ಬರ್ತಾನೆ ತಿಳ್ಕೊಂಡು ತಮ್ಮ ಮನಸ್ಸು ಮಾಡಿದ್ರೆ ಜಂಗಮಮೂರ್ತಿ ನಿನ್ಕಿನ 1000 ಪಟ್ಟು ಗಳಿಸಬಹುದ. ಆತನಿಗೆ ದುಡಿಯಾಕ ರಟ್ಟಾಗಿ ಶಕ್ತಿ ಇಲ್ಲ ಅಂತಂದಲ್ಲ, ಆತನಿಗೆ ದುಡಿಯಾಕ ಬೇರೆ ದಾರಿ ಇಲ್ಲ ಅಂತಂದಲ್ಲ. ಭಗವಂತ ಜಂಗಮನಾಗಿ ಹುಟ್ಸ್ಯಾನಂತಂದ್ರ ಪೂರ್ವಜನ ಪುಣ್ಯ ಮಾಡಿರ್ಬೇಕಂತ ಆತನಿಗಿರುವಂತ ಗೌರವ ಬಹಳ ದೊಡ್ಡದೈತಿ. ಶಿವನ ತತ್ವ ಸ್ವರೂಪ ಜಂಗಮ ಅಂತ ಕರೀತಾರ. ಇಲ್ಲಿ ಒಬ್ಬ ಕುಂತನ ಪುಣ್ಯಾತ್ಮ 5 ಜಂಗಮ ಮೂರ್ತಿ ಮತ್ತೆ ನೀವು ಒಬ್ಬರ ಕೈ ಹಂಗ ಯಾಕ ಬಹಳ ದೊಡ್ಡವಂತ ಕರೀತಾರಂತಂದ್ರ ತಮ್ಮ ಜಂಗಮ ಶಿವನ ಮಾಡ್ಬೇಕಂತ ತಿಳ್ಕೊಂಡ ಶರಣ ಬಸವೇಶ್ವರನಿಗೆ ಗುರುಗಳಾಗಿರ್ತಕ್ಕಂಥ ಕಲಿಕೆರೆ ಮಳ್ಳರಾಜರು ಹೇಳಿದಾಗ ಶರಣ ಬಸವೇಶ್ವರನ್ ಕೂಡ ದೊಡ್ಡವನಾಗಿದ್ದೆ ಅದರಿಂದ ಅಂದ್ರೆ ಜಂಗಮ ಶಿವ ಇದ್ದಾನೆ. ತ್ರಿಕಾಲ ದಾಸೋ ಮೂರ್ತಿ ಆದ ಕಾರಣ ಜಂಗಮ ಅಂತಂದ್ರೆ ಜಗತ್ತ ಬರೀತದನಪ್ಪ. ಇರು ತನಕನು ಕೂಡ ಜಂಗಮ ಸೇವೆನ ಮಾಡಬೇಕ. ಜಂಗಮನ ಸರಿಸಮಾನ ಕೂಡಬಾರ್ದ. ಜಂಗಮ ಬಹಳ ದೊಡ್ಡವಂತ ತಿಳ್ಕೊಂಡು ಕಲಿಕೆರೆ ಮಳ್ಳರಾಜರು ಹೇಳಬೇಕಾದ್ರೆ ಕೇಳ್ತಾನೆಯಪ್ಪ, ಹಾಗಾದ್ರೆ ಹಂಗೆ ಜಂಗಮ ಮೂರ್ತಿನ ನಂಬಿ ಪೂಜೆ ಮಾಡಿದ್ರು ದೊಡ್ಡವರದವರು ಯಾರಾದ್ರೂ ಹೇಳಂತ ತಿಳ್ಕೊಂಡು ಕೇಳಿದಾಗ ಬಹಳ ಮಂದಿ ಆಗಿ ಹೋಗ್ತಾರೆ. ಹೋದ್ ಸರಿ ಅದೇ ಬಸವಣ್ಣ ಗುಡ್ಡಾಪುರ ದಾನವನ್ ಕೇಳಿದ್ರಿ, ನೆಲ್ಲೂರ ನೆಂಬಕ್ಕಂದ ಅಚ್ಚ ವರ್ಷ ಕೇಳಿದ್ರಿ. ಆದ್ರೆ ಇಲ್ಲೇ ನಮ್ಮ ಭಾಗದೊಳಗೆ ಈ ಹಾಲಕೆರೆ ಅನ್ನದಾನ ಸ್ವಾಮಿಗಳು ಅಂತ ಬರ್ತಾರೆ. ಹಾಲಕೆರೆ ಅನ್ನದಾನ ಸ್ವಾಮಿಗಳು ಅಂತಂದ್ರೆ ಅದ್ರೊಳಗೆ ಒಬ್ರು ಗಡ್ಡದಜ್ಜವರು ಇನ್ನೊಬ್ರು ಬೆತ್ತದಜ್ಜವರು ಅಂತ ಹೇಳಿ. ಬೆತ್ತದಜ್ಜವರು ಬೆತ್ತಲ್ಲೇ ಮಾತಾಡ್ತಿದ್ರ, ಗಡ್ಡದಜ್ಜವರು ಬಹಳ ಸಮಾಧಾನ ಇದ್ರು. ಮನ್ಯಾಗ ಒಬ್ರು ನನ್ಗೆ ಇರಕ ಬೇಕ್ರಿ. ಇವತ್ತಿನ ದಿನಮಾನದೊಳಗರ ಅತಿ ಸಮಾಧಾನ ನಡೆಯಂಗಿಲ್ಲ, ಅತಿ ಬೆತ್ತತನ ನಡೆಯಂಗಿಲ್ಲ. ಅವಾಗಿನ ಸಮಯ ಹಂಗಿರ್ತಿದ್ರು. ಆಶ್ಚರ್ಯ ಏನು ಅಂತಂದ್ರ ಇವತ್ತು ಕೂಡ ನೀವು ಹಾಲಕೆರೆ ಮಠಕ್ಕೆ ಹೋರಿ, ಅನ್ನದಾನ ಸ್ವಾಮಿ ಮಠದೊಳಗ ಜಾತ್ರೆ ನಡೀತೈತಿ ಅಂತಂದ್ರ ಜಾತ್ರೆ ಒಳಗ ಜಂಗಮ ಮೂರ್ತಿಗಳ ಪಂಕ್ತಿ ಆದ್ಮೇಲೆ ಮುಂದೆ ದಾಸೋಚನ ಮಾಡ್ತಾರೆ. ಅದು ಅನ್ನದಾನೇಶ್ವರ ಮಠ ಜಂಗಮ ಮೂರ್ತಿ ಮಠ. ಶಕ್ತಿ ಎಷ್ಟು ದೊಡ್ಡದಿತ್ತು ಗುರುವಿಂದು ಅಂತಂದ್ರ ಬಹಳ ಮಂದಿ ಬಾಯ್ಲಿಕ್ಕೆ ನಾವು ಕೂಡ ಶರಣ ಬಸವರ ತಾತನವರು ಯಾವ ಊರಾಗ ಪಾದ ಇಟ್ಟಾರ, ಯಾರ ಮನಿ ಒಳಗ ಪಾದ ಇಟ್ಟಾರ, ಇವತ್ತ ಅವತ್ತಿನ ಸಮಯದೊಳಗ ಶರಣ ಬಸವರ ತಾತನವರ ಪಾದ ಇಟ್ಟ ಗುಡಿಸಲು ಇವತ್ತು ದೊಡ್ಡ ದೊಡ್ಡ ಅರಮನೆ ಆಗ್ಯಾವ. ಯಾಕೆ? ಜಂಗಮಮೂರ್ತಿಯ ಪಾದ ಸ್ಪರ್ಶ. ಜಂಗಮಮೂರ್ತಿಯ ಪಾದ ಸ್ಪರ್ಶ, ಆತನ ನೋಟ, ಆತನ ಪಾದ, ಆತನ ಕೈಯೊಳಗಿರ್ತಕ್ಕಂಥ ಬೆತ್ತ ಎಂತ ಕೆಲಸ ಮಾಡುತ್ತಂತಂದ್ರ ಕೈಯಾಗ ಬೆತ್ತಿರೋದು ಆಶಯಕ್ಕಾಗಿ ಅಲ್ಲ, ಎಲ್ಲಿ ಅನ್ಯಾಯ ನಡೀತದ ಅಲ್ಲಿ ಮೇಟಿಯಾಗಿ ನಿಲ್ಲುವುದಕ್ಕಾಗಿ. ಈ ಹಾಲಕೆರೆ ಅನ್ನದಾನ ಸ್ವಾಮಿಗಳು ಅಲ್ಲಿ ಮುಷಿಗಿರಿ ಅಂತ ಬರ್ತದ, ಎಲ್ಲೇ ಗಜೇಂದ್ರಗಡದಂತೇಳಿ. ಈಗೂ ಕೂಡ ಹೋಗಿ ಕೇಳಿ ನೀವು ಹೇಳ್ತಾರೆ. ಗಜೇಂದ್ರಗಡದಂತೇಳಿ ಬರ್ತಕ್ಕಂಥ ಮುಷಿಗಿರಿ ಗ್ರಾಮದೊಳಗ ಪುರಾಣ ಹಸ್ತಿದ್ರು. ಪುರಾಣ ಮಹಾಮಂಗಲ ಒಬ್ರಲ್ಲ ಇಬ್ರಲ್ಲ. ಆಗಿನ ಸಮಯದೊಳಗ ಸುಮಾರು 10, 50, 100 ಸಾಮಕ ಮದುವೆ ಮಾಡ್ತಿದ್ರಂತವ್ರು. ವಿವಾಹ ಕಾರ್ಯಕ್ರಮ ಸಾಮಕ ಮದುವೆ ಮಾಡ್ಬೇಕಾದ್ರ ಹಿರಿಯರೊಂದು ಆಶೆ ಏನು ಅಂತಂದ್ರ ಹಾಲಕೆರೆ ಅಪ್ಪರು ಬರ್ಬೇಕ, ಅವ್ರ ಸಾನ್ನಿಧ್ಯದೊಳಗ ಅವ್ರ ಅಮೃತ ಹಸ್ತದಿಂದ ಮಾಂಗಲ್ಯ ಮುಟ್ಟಬೇಕ, ಅಕ್ಷಿತ ಹಾಕಬೇಕ, ಅವ್ರ ಬರಮಟ್ಟ ತಾಳಿ ಕಟ್ಸಂಗಿಲ್ಲ ಅಂತೇಳಿ ಒಂದು ನಿಯಮ ಇತ್ತು. ಹಿಂದಿನ ಹಾಕೊಂಡು ಒಂದು ಪದ್ಧತಿ ಇರ್ತದ. ಬರ್ಬರ್ತ ಹಿರಿಯರೆಲ್ಲ ಏನ್ ಮಾಡಿದ್ರು ಅಂತಂದ್ರ ನಮ್ಮಂತ ಮಳ್ಳು ಹುಡುಗರು ಇರ್ತಾವಲ್ಲ, ಒಂದು 15, 20, 30, 40 ಹುಡುಗರು ಮಳ್ಳು ಹುಡುಗರು ಅಂತರ ಕೈ ಹಿರಿಯತನ ಕೊಟ್ಟಿರ್ತಮ್ಮ, ನಾವ್ ಹಿಂದಿರ್ತೀವಿ, ಈ ವರ್ಷ ನೀವು ಹಿರಿಯತನ ಮಾಡ್ಕೊಂಡು ಕಾರ್ಯಕ್ರಮ ಚಲೋ ಮಾಡ್ಕೊಂಡು ಬರ್ರಿ, ನಾವ್ ಹಿಂದಿರ್ತೀವಿ ಏನಾದ್ರು ಅಂತ ಹೇಳಿದ್ರು.
ಹೇಳಿದಾಗ ಆ ಹುಡುಗರೆಲ್ಲ ಮತ್ತೆ ಮಳೆ ಹುಡುಗರು ಏನು ಗೊತ್ತಾಗಲಿಲ್ಲ. ಒಂದಲ್ಲ ಎರಡಲ್ಲ ಸುಮಾರು ಒಂದು 10-11 ಮದುವೆ ಕೂಡಿದ್ವು ಅಂತ 20 ಹಳ್ಳಿ ಜನ. ಒಂದಲ್ಲ ಎರಡಲ್ಲ ಕಿಂತರಗಳೆ ಅನ್ನ ಬಸ್ತಾರ, ಮುಂದೆ ಮಾಡ್ಯಾರ, ಏನೆಲ್ಲ ಮಾಡ್ಯಾರ. ಇನ್ನೇನ ಅಕ್ಕಿ ಕಾಳು ಹಾಕಿಸ್ಬೇಕು ಅನ್ನುವಂತ ಸಮಯದೊಳಗ ಹಿರಿಯರಲ್ಲಿ ಏನಂದ್ರು ಅಂದ್ರೆ, ಇಲ್ಲ ಮತ್ತ ಹಲ್ಕೆರಿ ಅಪ್ಪ ಅಂದಾನ್ ಸ್ವಾಮಿ ಬರ್ಬೇಕಪ್ಪ, ಒಂಚೂರು ತಡೀರಿ ಅಂದ್ರು. ಅಂದ್ಕೊಳ್ಳಿ ಮಳ್ ಹುಡುಗರು ಕೇಳಿದ್ರೆ ಅದೇ ಹಂಗ್ರಿ ಅವ್ರು ಯಾವಾಗ ಬರ್ತಾರ ಏನ, ಎಷ್ಟೊತ್ತಿಗೆ ಬರ್ತಾರ ಏನ, ಸಮಯ ಬಾಳ ನೀರ್ ಹೋಗ್ಬಿಡುತ್ತ, ತಾಳಿ ಕಟ್ಸಬೇಕ ಅಂದ್ರ ಹಿರಿಯರು ಎಷ್ಟು ಹೇಳಿದ್ರು ಕೂಡ ಹುಡುಗರು ಕೇಳಿಲ್ಲ. ಹಿರಿಯರ ಮಾತು ಮೀರಿ ಹುಡುಗರು ಏನ್ ಮಾಡ್ಬಿಟ್ರು ಅಂತಂದ್ರ ಅವ್ರು ಬಂದ ಬರೋರಕ್ಕ ನೋಡಂತ ಅಂತ ತಿಳ್ಕೊಂಡು ಹೇಳಿ ತಾಳಿ ಕಟ್ಟಿಸ್ಬಿಟ್ರು. ಇನ್ನೇನು ಹಿಂಗ ತಾಳಿ ಕಟ್ಟಿಸ್ಬೇಕಂದ್ರೊಳಗ ಹಾಲ್ಕೆರಾಜವ್ರು ಬಂದ ಬಿಟ್ರ. ಅಲ್ಲಿಗೆ ಬರುತ್ತಿಗೆ ಆಶ್ಚರ್ಯ ಏನಾಗಿತ್ತು ಅಂತಂದ್ರ ಹಾಲ್ಕೆರಾಜವ್ರು ನೋಡಿದ್ರು, ಯಾವಾಗ ಸಾಮೂಹಿಕ ಕಾರ್ಯಕ್ರಮ ನಡೆಸಿ ಊಟ ಮಾಡಿ ಹೋಗೋದು ಅಂತ ತಿಳ್ಕೊಂಡು ಊಟದ ಪ್ರಸಾದ ಚಲೋ ಮಾಡಿಸಿದ್ರು. ಯಾವಾಗ ಪ್ರಸಾದ ಚಲೋ ಮಾಡಿಸಿದಾಗ ಆಶ್ಚರ್ಯ ಹೇಳ್ತೇನೆ ನಿಮಗ, ಸಾವಿರಾರು ಮಂದಿ ಊಟ ಮಾಡುವಂತ ಅನ್ನ ಒಂದು ಪಂಕ್ತಿ ಅಲ್ಲ, 2 ಪಂಕ್ತಿ ಅಲ್ಲ, 10 ಪಂಕ್ತಿ ಆಗುವಂತ ಅನ್ನ ಒಂದ ಪಂಕ್ತಿಗೆ ಖಾಲಿ ಹೋಗ್ಬಿಡುತ್ತೆ. ಮುಂದೆ ಅನ್ನ ಏನ ಖಾಲಿ ಆತಲ್ಲ, ಅನ್ನ ಖಾಲಿ ಆಗೋದ್ರೊಳಗೆ ಮತ್ತೆ ಮರಳಿ ಅನ್ನ ಮಾಡ್ಬೇಕಲ್ಲ, ಅನ್ನ ಮಾಡಕ್ ಸ್ವಲ್ಪ ಸಮಯ ಬೇಕು, ಒಂದು ಅರ್ಧ ಗಂಟೆ ಎಲ್ಲ ಬೇಕಾ, ಸಮಯನೇ ಇಲ್ಲ. ಜನ ನೋಡಿಲ್ಲ, ಒಂದಲ್ಲ ಎರಡಲ್ಲ, ಸಾವಿರ ಜನಗಳು ನಿಂತ್ಕೊಂಡಂತ ಸಮಯದೊಳಗ ಅದು ಆಶ್ಚರ್ಯ ಏನಂದ್ರೆ 3 ಬುಟ್ಟಿ ಅನ್ನ ಉಳಿದದ. 3 ಬುಟ್ಟಿ. ಹುಡುಗರೆಲ್ಲ ಬಂದು ಹಿರಿಯರಿಗೆ ಬೇಡಕತ್ರ, ಇಲ್ರಿ ಮತ್ತ ಅನ್ನ ಖಾಲಿ ಆಗೈತಿ, ಮತ್ ಹೆಂಗ್ ಮಾಡ್ಬೇಕ ಅನ್ನೋದ್ರೊಳಗ ಹಿರಿಯರಂದ್ರ, ತಮ್ಮ ನಮ್ಮ ಮಾತ್ ನೀವು ಕೇಳಿಲ್ವ, ನೀವು ಬ್ಯಾಡಂದ್ರು ಕೂಡ ಮುದ್ದ ನೀವು ದಾಸೋಹ ಚಲೋ ಮಾಡಿಸಿದ್ರಿ, ತಾಳಿ ಕಟ್ಟಿಸ್ಬಿಟ್ರಿ, ಏನ್ ಮಾಡ್ಬೇಕು ಅನ್ನೋದ್ರೊಳಗ ಹಾಲ್ಕೆರೆ ಅಜ್ಜಾರಿ ಯಾವಾಗ ಬರ್ತಾರ ಬಂದ್ಕೂಳೆ ಹಿರಿಯರೆಲ್ಲ ಹೋಗಿ ಹಾಲ್ಕೆರೆ ಅನ್ನದಾನ ಸ್ವಾಮಿ ಪಾದಕ್ಕೆ ಬೆದ್ದು ಬೇಡ್ಕೊಂತಾರೆಪ್ಪ. ಎತ್ತ ಇದ್ರು ಕೂಡ ತಾಯಿನೇ. ಹೆತ್ತ ತಾಯಿ ಮೊದಲವರಾದ್ರ ಏನೇ ಕಷ್ಟ ಬಂದ್ರು ಕೂಡ ಆ ತಾಯಿಯ ಸ್ವರೂಪದೊಳಗ ಬಂದಂತ ಕಷ್ಟವನ್ನು ದೂರ ಮಾಡುವಂತವ್ರು ಯಾರು ಅಂತಂದ್ರೆ ಸದ್ಗುರುನಾಥ ಅಂತ ಕರೀತಾರ. ಗುರುವಾಗಿ ಜಂಗಮನಾಗಿ ತಾಯಿಯಾಗಿ ನಮ್ಮ ಊರಿಗೆ ಬಂದಿ ಅಂತಂದ್ರಪ್ಪ, ಮಕ್ಕಳು ಏನ ತಪ್ಪು ಮಾಡಿದ್ರು ಕೂಡ ತಾಯಿ ಸಿಟ್ಟು ಮಾಡ್ಬೋದಿಲ್ಲ. ನೀನು ತಾಯಿ, ನಾವು ಮಕ್ಕಳ ಕ್ಷಮ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ಬೇಕಂದಾಗ ಹಾಲ್ಕೆರಾಜವ್ರ ನಗಕತ್ರಂತ. ಯಾಕಪ್ಪ ತಮ್ಮ ಏನಾದ್ರು ಅಂದ್ರಂತ, ಯಪ್ಪ ಮತ್ ಹಿಂಗ ಮತ್ತ ನೀವು ಬರೋ ಮಟ್ಟ ನಮ್ಮ ಹುಡುಗ ತಡಲಿಲ್ಲ, ಮತ್ತ ಮಾಂಗಲ್ಯ ದಾನ ಮಾಡಿಸಿ ದಾಸೋಹ ಚಲೋ ಮಾಡ್ಬಿಟ್ರಪ್ಪ, ಮತ್ತ 16,000 ಜನಗಳಿಗೆ ಊಟ ಮಾಡ್ತಕ್ಕಂತ ಅನ್ನ ಒಂದ ಪಂಕ್ತಿ ಖಾಲಿ ಬಿಡ್ತು, ಇನ್ನು 1,000 ಜನ ಅದಾರ, ಮತ್ತ ಅನ್ನ ಮಾಡಕ್ಕ ಸಮಯ ಬೇಕಪ್ಪ, ನಮ್ಮೂರ್ ಮರ್ಯಾದೆ ಹೋಗ್ಬಿಡ್ತದ. ಇಷ್ಟು ವರ್ಷ ಕಾಯ್ಕೊಂಡು ಬಂದಿರ್ತಕ್ಕಂಥ ಮರ್ಯಾದೆ ಹೋಗ್ಬಿಡತ್ತಪ್ಪ. ಏನ್ ಮಾಡ್ಬೇಕ, 1 ಹಳ್ಳಲ್ಲ 2 ಹಳ್ಳಲ್ಲ, ಸುತ್ತ 16 ಹಳ್ಳಿ ಸದ್ವಂತರ ಬಂದಾರ. ಮತ್ತ ಹಿಂಗ ಇಂಥ ಊರಿಗೆ ಊಟಕ್ಕೆ ಹೋದಾಗ ಅನ್ನ ಖಾಲಿ ಅಂತ ತಿಳ್ಕೊಂಡ್ರೆ ಕೆಟ್ಟ ಹೆಸರು ಬಂದ್ಬಿಡುತ್ತಪ್ಪ. ಏನ್ ಮಾಡಿ ಅಂದಾಗ ಹಾಲ್ಕೆರೆ ಅಜ್ಜವ್ರ ಕೈ ಒಳಗೆ ಇರ್ತಕ್ಕಂಥ ಬೆತ್ತ ಗಟ್ಟೆ ಹಿಡಿದಂದ್ರಂತ, ತಮ್ಮ ಇನ್ನು ಎಷ್ಟೈತೆ ಅನ್ನ 3 ಬುಟ್ಟಿ ಐತಿಯಪ್ಪ. ಎಷ್ಟೈತಿ ಅನ್ನಂದಾಗ ಹಾಲ್ಕೆರೆ ಅಜ್ಜವ್ರು ಯಪ್ಪ 3 ಬುಟ್ಟಿ ಅನ್ನ ಐತಿ ಅಂದಾಗ ನಕ್ಕುವಂತ ಹಾಲ್ಕೆರೆ ಅಜ್ಜವ್ರು ಅಂದ್ರಂತ, ತಮ್ಮ ಅನ್ನ ಬುಟ್ಟಿ ತರ್ಸ. ಆ 3 ಬುಟ್ಟಿ ಅನ್ನ ತಗೊಂಬಂದ ಹಾಲ್ಕೆರೆ ಅಜ್ಜವ್ರ ಮುಂದೆ ಇಟ್ಟ. ಯಾವಾಗ 3 ಬುಟ್ಟಿಯನ್ನು ತಂದು ಅನ್ನವನ್ನ ಅಜ್ಜವ್ರ ಮುಂದೆ ಇಟ್ಟಂತ ಸಮಯದೊಳಗೆ ಆಶ್ಚರ್ಯ ಹೇಳ್ತೇನೆ ನಿಮಗೆ, ಮುಷಿಗೆರೆ ಗ್ರಾಮದೊಳಗೆ ಆದ ಘಟನೆ. ಯಾವಾಗ ಅಜ್ಜವ್ರ ಅನ್ನದಾನ ಮಹಾಸ್ವಾಮಿಯವರು ತಮ್ಮ ಕೈಯೊಳಗಿರ್ತಕ್ಕಂಥ ಬೆತ್ತವನ್ನ ಮುಂದಿರ್ತಕ್ಕಂಥ 1ನೇ ಬುಟ್ಟಿಯ ಅನ್ನದ ಮಧ್ಯದೊಳಗಿಟ್ಟ ಮ್ಯಾಲೊಂದು ಕೆಂಪು ವಸ್ತ್ರ ಹೊಚ್ಚಿದ್ರಂತೆ. ಕೆಂಪು ವಸ್ತ್ರ ಹೊಚ್ಚಿ ಹಾಲ್ಕೆರೆ ಅಜ್ಜವ್ರ ಅಂತಾರಂತ, ಹೇ ಅನ್ನಪೂರ್ಣ, ಹೇ ನನ್ನ ನಡೆದವ್ವ, ಈ ಬೆತ್ತ ದಾಟಿ ನೀ ಮುಂದೆ ಹೋಗ್ಬಾಡೆವ್ವ ಅಂದ್ರಂತ. ಈ ಬೆತ್ತ ದಾಟಿ ನೀ ಮುಂದೆ ಹೋಗ್ಬಾಡೆವ್ವ. ಹಾಲ್ಕೆರೆ ಅಜ್ಜವ್ರಂದ್ರು, ಎಷ್ಟರ ಅನ್ನ ತೋರಿ ಈ ಕೆಂಪು ವಸ್ತ್ರ ತೆಗೆಂಗಿಲ್ಲ ಅಂದ್ರು. ಸರಿ ಅಂತ ತಿಳ್ಕೊಂಡ ಮುಂದಿರ್ತಕ್ಕಂಥ ಬುಟ್ಟಿಯೊಳಗ ಅನ್ನ ಬಳಸ್ತಾರ. 1000 ಅಲ್ಲ, ಎಷ್ಟು ಜನ ಉಳ್ಕೊಂಡಿದ್ರ ಬಂದವರೆಲ್ಲ ಊಟ ಮಾಡಿ ಅನ್ನ ಕಟ್ಕೊಂಡು ಹೋದ್ರು ಕೂಡ 1ನೇ ಬುಟ್ಟಿಯೊಳಗ ಅರ್ಧ ಅನ್ನ ಸೌದಿದ್ದಿಲ್ಲಂತ. ಯಾಕ, ಗುರುವಿನ ಆಶೀರ್ವಾದ, ಜಂಗಮನ ಆಶೀರ್ವಾದ, ಜಂಗಮನ ಪಾದ ಯಾವ ಸಮಯದೊಳಗ ನಮ್ಮ ಮನೆಯೊಳಗ ಬೀಳ್ತದ ಗೊತ್ತಿಲ್ಲ, ಆತನ ಪಾದವನ್ನ ಬೀಳುವುದಕ್ಕಾಗಿನೇ ಕಾಯ್ತಾ ಇದ್ರು ಹಿಂದಿನ ಸಮಯದೊಳಗ. ಕಾಲಿಗೆ ಜಂಗ ಕಟ್ಕೊಂಡು ಬರ್ತಾನಂತಂದ್ರ ಆತ ಮೂಕ ಅಲ್ಲ, ಆ ಜಂಗಮನ ಶಬ್ದ ಕಿವಿಗೆ ಬಿದ್ದಾಗ ನೋಡ್ರಿ, ಅವಾಗಿನ ಸಮಯದೊಳಗೆ ಜಂಗಿನ ಶಬ್ದ ಆತ ಅಂತ ಎದ್ದು ಬಿಡಿದ್ರು. ಆತನ ಕಾಲುಗಿರ್ತಕ್ಕಂಥ ತಾಕತ್ತ, ಆತನ ಪಾದಗಳಿಗಿರ್ತಕ್ಕಂಥ ಶಕ್ತಿ. ಜಂಗಮ ಅಂತಂದ್ರೆ ಸಾಮಾನ್ಯ ಅಲ್ಲ, ಹುಟ್ಟುವಾಗ ಬೇಕು, ಹುಟ್ಟಿದಾಗಿಂದ ಚಟ್ಟ ಏರು ತನಕ ಕೂಡ ಜಂಗಮ ಬೇಕೇ.
ಬಂದ ಜನ್ಮಗಳ ದುಃಖವ ನೆನೆದರೆ ಅದರಲ್ಲಿ ನಿಜ ಸೊಗಸು. ಹಿಂದೆಂದು ಮಾಡದ ಪಾಪ ಕೃತ್ಯಗಳ, ಹಿಂದೆಂದು ಮಾಡದ ಪಾಪ ಕೃತ್ಯಗಳ ಜಾಲದ ಕೆಸರಿನ ಹೊಲಸು, ತಮ್ಮ ಜಾಲದ ಕೆಸರಿನ ಹೊಲಸು. ಗುರುವಿಗೆ ತೆರೆಬಾಗೋ ಶಿವಜ್ಞಾನಿಯಾಗೋ, ಗುರುವಿಗೆ ತೆರೆಬಾಗೋ ಶಿವಜ್ಞಾನಿಯಾಗೋ. ಭವರೋಗವನೀಗೋ ತಮ್ಮ, ಭವರೋಗವನೀಗೋ ತಮ್ಮ, ಬೆಳಕಿಗೆ ನೀ ಸಾಗೋ ತಮ್ಮ, ಬೆಳಕಿಗೆ ನೀ ಸಾಗೋ. ಗುರುವಿಗೆ ತೆರೆಬಾಗೋ ಶಿವಜ್ಞಾನಿಯಾಗೋ. ಜನ್ಮಗಳ ತುಕ್ಕವ ನೆನೆದೆ ಅದರಲ್ಲಿ ನಿಜ ಸೊಗಸು. ಗಂಗ ಜನ್ಮಗಳ ತುಕ್ಕವ ನೆನೆದೆ ಅದರಲ್ಲಿ ನಿಜ ಸೊಗಸು. ಹಿಂದೆಂದು ಮಾಡದ ಪಾಪ ಕೃತ್ಯಗಳ, ಹಿಂದೆಂದು ಮಾಡದ ಪಾಪ ಕೃತ್ಯಗಳ ಜಾಲದ ಕೆಸರಿನ ಹೊಲಸು, ತಮ್ಮ ಜಾಲದ ಕೆಸರಿನ ಹೊಲಸು. ಗುರುವಿಗೆ ತೆರೆಬಾಗೋ ಶಿವಜ್ಞಾನಿಯಾಗೋ.
ಮನುಷ್ಯ ಜೀವನದೊಳಗ ಗುರುವಿಗೆ ಭಾಗಬೇಕಂತ, ಗುರು ಸೇವೆನ ಮಾಡ್ಬೇಕಂತ, ಜಂಗಮ ಸೇವೆನ ಮಾಡ್ಬೇಕಂತ. ಯಾರಿಗೆ ಬೇಕವ್ರಿಗೆ ಸೇವಾ ಮಾಡಕ್ ಬರೋದಿಲ್ಲ. ಜಂಗಮ ಅಂತಂದ್ರ ಹೀಗೆ ಅಂತಂದಿಲ್ಲ. ಜಂಗಮಕ್ಕೋ ಜಾತಿ ನಹಿ, ಗಂಗಾಕ್ಕೋ ಶೀಲ ನಹಿ. ಗಂಗಾ ಮಾತೆಗೆ ಯಾರು ಬಂದ್ರು ಕೂಡ ಎಲ್ಲರೂ ಕೂಡ ಒಳಗೆ ಹಾಕೊಂತಾಳ ಗಂಗಾ ಮಾತೆ. ಹೌದ್ರೆ ನೀರ್ ಎಲ್ಲರೂ ಉಪಯೋಗ ಮಾಡ್ತೀವಿ, ಕುಡಿಯಕ್ಕೆ ಉಪಯೋಗ ಮಾಡ್ತೀವಿ, ಬಟ್ಟೆ ತೊಳಕ್ ಉಪಯೋಗ ಮಾಡ್ತೀವಿ, ಇನ್ನೊಂದಕ್ಕೆ ಮತ್ತೊಂದು ಮೂರು ಎಲ್ಲರ ಮನೆಗಿರೋದು ನೀರು ಒಂದ. ಆದ್ರೆ ಹೆಸರು ಮಾತ್ರ ಬೇರೆ ಕೊಟ್ರಿ, ಕಾವೇರಿ ಗೋದಾವರಿ ಅಂತೇಳಿ. ನೀರು ಒಂದ ಹೆಂಗೈತಲ್ಲ ಹಂಗೆ ಜಂಗಮನಿ ಕೂಡ ಎಲ್ಲರೂ ಕೂಡ ಒಂದೇ. ಅವ್ರ ಮನೆಗೆ ಹೋಗ್ಬೇಕು, ಇವ್ರ ಮನೆಗೆ ಹೋಗ್ಬೇಕು, ದೊಡ್ಡವ್ರ ಮನೆಗೆ ಯಾರು ಬಾಳ ಕೊಡ್ತಾರೋ ಅವ್ರ ಮನೆಗೆ ಅಷ್ಟ ಹೋಗ್ಬೇಕು, ಸಣ್ಣ ಮನೆಗೆ ಹೋಗ್ಬಾರ್ದು, ಇದಿಲ್ಲ, ಎಲ್ಲ ಒಂದೇ. ಎಲ್ಲರನ್ನೂ ಕೂಡ ಸಮನಾಗಿ ಕಂಡವನು ದೊಡ್ಡವನಾಗ್ತಾನಂತೆ, ಎಲ್ಲರನ್ನೂ ಕೂಡ ಸಮನಾಗಿ ಕಾಣುವಂತವನು ಜಗತ್ತಿಗೆ ಜಂಗಮನಾಗ್ತಾನಂತೆ. ಶರಣಬಸವರ ತಾತ್ನವ್ರನ್ನ ಯಾಕೆ ನಾವಿಷ್ಟು ನೆನೆಸ್ತೀವಿ ಅಂತಂದ್ರ, ನಾಳೆ ಅವರ 16ನೇ ವರ್ಷದ ಶರಣೋತ್ಸವ ಕಾರ್ಯಕ್ರಮದೊಳಗೆ ಸುತ್ತ 100 ಭಕ್ತರು ಬರ್ತಾರಂದ್ರ ಅವರೆಲ್ಲರನ್ನು ಕೂಡ ಸಮನಾಗಿ ಕಂಡಾರ ಅಂತ. ಆಶ್ಚರ್ಯ ಏನು ಅಂತಂದ್ರ, ಎಲ್ಲಿಯ ತನಕ ಗುರು ಸೇವೆಯನ್ನ, ತಂದೆ ತಾಯಿ ಸೇವೆಯನ್ನ, ಭೂತಾಯಿ ಸೇವೆಯನ್ನ, ಜಂಗಮನ ಸೇವೆಯನ್ನ ಮಾಡ್ತೀವಿ. ಮಾಡದೆ ಇದ್ರು ಕೂಡ ಕೊನೆಗೆ ಬಹಳ ಮಂದಿ ಜಂಗಮರ ಕೂಡ ಹಂಗ ಹಿಂಗ ನಡೆ ಮಾಡ ಅವ್ರನ್ನ ಕರ್ಸನ ಸುಮ್ನೆ ಹಂಗಿಂಗೆಲ್ಲ ಅಂತೀವಲ್ಲ. ಎಷ್ಟೇ ಇದ್ರು ಕೂಡ ಪುಣ್ಯಾತ್ಮ ಜೀವ ಹೋದಾಗ ಆತನ ಪಾದ ಈ ತೊಡಿ ಮ್ಯಾಗ ಬಿದ್ದಾಗನ ಮೋಕ್ಷ, ಇಲ್ಲಂದ್ರೆ ಮೋಕ್ಷ ಸಾಧ್ಯನೇ ಇಲ್ಲ ಅಂತ ಕರೀತಾರಲ್ಲ. ಜಂಗಮ ಅಂತಂದ್ರೆ ಜಗತ್ತು ಬರೀತ ಸ್ವಲ್ಪ ಸಣ್ಣವ್ರಿಗೆ ಮುಗಿಸ್ನ. ಆಶ್ಚರ್ಯ ಏನು ಅಂತಂದ್ರೆ, ಜಂಗಮನ ಸೇವೆನ ಹೆಂಗ ಮಾಡ್ಬೇಕು ಅಂತಂದ್ರ, ಇದ ಶರಣಬಸವೇಶ್ವರ ಹುಟ್ಟಿದ ಜಿಲ್ಲೆಯೊಳಗ ನೆಲ್ಲೂರು ಅಂತ ಬರ್ತದ, ನೆಂಬಿ ಅಕ್ಕ ಅಂತ ಹೇಳಿ. ಆ ಹೆಣ್ಮಗಳು ಎಷ್ಟು ಭಕ್ತಿವಂತರು ಅಂತಂದ್ರೆ, ದಿನಾ ಬೆಳಗ್ಗೆ ಎದ್ದ ಕೂಳೆ ಒಲಿ ಹೆಗಲ ತೊಳೆದ ಮಡಿಯಿಂದ ನೀರು ತಗೊಂಬಂದ ಮಡಿಯಿಂದ ಅಡಿಗೆ ಮಾಡಿ ಜಂಗಮನ ಕರ್ಕೊಂಡು ಬಂದು ಜಂಗಮನಿಗೆ ಉಣಿಸಿದ ಮ್ಯಾಗ ತಾನು ತನ್ನ ಗಂಡ ಮಕ್ಕಳು ನೀರು ಕುಡಿತಿದ್ರು, ಊಟ ಮಾಡ್ತಿದ್ರು. ಹೀಗಿರ್ಬೇಕಾದ್ರ ಪತಿ ತೀರ್ಕೊಳ್ತಾನ. ನೆಂಬಿ ಅಕ್ಕನಿಗೆ ಅದೇ ತಾನೇ ತಿಳುವಳಿಕೆ ಬರ್ತಕ್ಕಂಥ ಮಗ. ನಿತ್ಯನೂ ಕೂಡ ನೆಂಬಿ ಅಕ್ಕ ಕಾಲವನ್ನು ಕಳಿತಾ ಬದುಕ ಮಾಡಬೇಕಾದ್ರೆ ನಿತ್ಯನೂ ಕೂಡ ಜಂಗಮ ಸೇವೆನ ಪ್ರಾಣ ಬಿಟ್ಟೆನು, ಜಂಗಮ ಸೇವೆನ ಬಿಡುದಿಲ್ಲ ಅಂತ ತಿಳ್ಕೊಂಡ ಸದಾವಕಾಲ ಜಂಗಮರ ಪ್ರಸಾದ ಮಾಡಿ ಕಳಿಸುವಂತ ನೆಂಬಿ ಅಕ್ಕ, ಆಕೆ ಹೆಸರು ಬರೀ ಭೂಲೋಕದೊಳಗಲ್ಲ ಕೈಲಾಸದ ಸಹಿತ ಓಡಾಡಕತ್ತಂತ ಹೆಸರು. ಜಂಗಮ ಸೇವೆ ನೋಡ್ರಿ ಹೆಂಗ ಮಾಡ್ತಾಳ, ಜಂಗಮ ಸೇವೆ ಹೆಂಗ ಮಾಡ ನೋಡ್ಬೇಕಂತ ತಿಳ್ಕೊಂಡು ಗೊತ್ತಾಗತ್ತೆ. ಶಿರಿಹಾಳ ಶೆಟ್ಟಿ ಅಂತ ಆಗ್ಬೋದ. ಜಂಗಮನಿಗಾಗಿ ಪ್ರಸಾದಕ್ಕಾಗಿ ಶಿವನಿಗಾಗಿ ಹೆಬ್ಬಟ್ಟ ಕೊಟ್ಟಿದ್ದಕ್ಕಾಗಿ ಅವನಿಗ ಸ್ವರ್ಗ ಸಿಕ್ತಂತ. ನಾನು ಅಂತವನ್ನ ಯಾವಲ್ಲ ಅಂತಿದ್ದವ, ಅಂತವ್ ಬುದ್ಧಿ ಕಲಿಸ್ಬೇಕಂತ ಹೇಳಿ ಒಂದ್ ದಿವಸ ಏನಾಯ್ತು ಅಂತಂದ್ರೆ, ನೆಂಬೆಯಕ್ಕ ಸದಾವಕಾಲ ಜಂಗಮರ ಸೇವೆಯನ್ನ ಮಾಡ್ತಾ ಕಾಲವನ್ನು ಕಳೀತಾ ಇರುವಂತ ಸಮಯದೊಳಗ ಆಕೆಯ ಮನೆಗೆ ಜಂಗಮರ ಸಿಗಲಾರ್ದಂಗ ಮಾಡಿದ ಶಿವ ಒಂದು ವಾರ. ಹೀಗಿರ್ಬೇಕಾದ್ರೆ ಜಂಗಮರ ಪ್ರಸಾದ ಮಾಡಲಾರ್ದ, ಜಂಗಮ ನೀರು ಕುಡಿಲಾರ್ದ ಅವ್ರ ಮನೆಗೆ ಏನು ಮುಟ್ತಿದ್ದಿಲ್ಲ. ಶಿರಿಹಾಳ ಶೆಟ್ಟಿಯನ್ನು ಕರ್ಕೊಂಡು ಜಂಗಮ ರೂಪದೊಳಗ ಸಾಕ್ಷಾತ್ ಭಗವಂತ ಬಂದ. ಯಾಕೆ ಈ ಮಾತು ಹೇಳಕತ್ತೀನಂದ್ರ, ಶಿವನ ಇನ್ನೊಂದು ಅವತಾರ ಜಂಗಮ ಅಂತ ಯಾಕೆ ಕರೆದಾರ ಅಂದ್ರೆ, ಸದ್ರೂಪವೇ ಗುರು, ಚಿದ್ರೂಪವೇ ಲಿಂಗ, ಆನಂದ ಮೂರ್ತಿ ಜಂಗಮ ಆತನ ಅವತಾರ ಆಗಿದ್ದಕ್ಕಾಗಿ ಮಹಾಜಂಗಮ ಅಂತ ಕರೀತಾರಲ್ಲ. ಜಂಗಮನ ವೇಷ ಧರಿಸಿ ಬರ್ಬೇಕಾದ್ರೆ ನೆಂಬೆಯಕ್ಕ ಇಡೀ ಊರೆಲ್ಲ ಹುಡುಕಾಡ್ತಾರ, ಒಬ್ಬ ಜಂಗಮ ಮೂರ್ತಿ. ಅವತ್ತು ಒಂದು ದಿವಸ ಉಪವಾಸ ಮಲಗಿದ್ರು. 3-4 ದಿನಗಳ ಕಾಲ ಉಪವಾಸ ಮಲಗಿದಾಗ ಮಗನಿಗೆ ಹೊಟ್ಟೆ ಹಸ್ತೈತಿ, ಏನು ಮಾಡ್ಬೇಕು ಅನ್ನೋದ್ರೊಳಗಾಗಿ ಆಶ್ಚರ್ಯ ಏನಾಯ್ತು ಅಂತಂದ್ರೆ, ಪರೀಕ್ಷೆ ಮಾಡೋದಕ್ಕೆ ಬರ್ಬೇಕಾದ್ರೆ ಅದೇ ಸಮಯಕ್ಕ ಇವರಿಬ್ರು ಜಂಗಮ ಮೂರ್ತಿಗಳು ಕಾವಿ ಬಟ್ಟೆಯನ್ನ ತೊಟ್ಟಾರ, ಕೈಯೊಳಗೆ ಬೆತ್ತ ಹಿಡಿದ್ರ. ತುಂಬಾ ಸಮದರ್ಶನ ಹೋಗಿ ಮುಂದಾಗ ಯಾವಾಗ ಇವ್ರು ನೋಡಿದಾಗನೇ ಓಡ್ ಹೋಗಿ ಕಾಲು ಬಿದ್ದು, ಯಪ್ಪ ಜಂಗಮ ಮೂರ್ತಿ ಏನ್ರ? ಹೌದಿವ, ಬರ್ರಿಪ್ಪ ನಿಮ್ಗಾಕೆ ಆಗತ್ತೇನೆ, ಬರ್ರಿಪ್ಪ ಅಂತ ಕರ್ಕೊಂಡು ಹೋಗಿ ಕಂಬಳಿ ಹಾಸಿಲ್ಲ, ಸ್ನಾನ ಮಾಡ್ಸಿಯಪ್ಪ, ನಿಮ್ ಪೂಜೆ ಮುಗಿದ್ರೊಳಗ ಮಡಿಯಿಂದ ಅಡಿಗೆ ಮಾಡ್ತೇನೆ ತಿಳ್ಕೊಂಡ ನೆಂಬಿ ಅಕ್ಕ ಮನ್ಯಾಗ ಅಡಿಗೆ ಮಾಡಕತ್ತ ಜಂಗಮ ಮೂರ್ತಿ ಪೂಜೆ ಕುಂತ್ಕೊಂಡ. ಪೂಜೆ ಯಾವಾಗ ಮುಗಿದಂತ ಸಮಯದೊಳಗ ಇನ್ನೇನ ಎಡಿ ತಂದಿರ್ಬೇಕು ಅನ್ನೋದ್ರೊಳಗ ಕುಡಿಯಾಕ ನೀರಿದ್ದಿದ್ದಿಲ್ಲ. ಕುಡಿಯಾಕ ನೀರಿಲ್ಲದಿರುವಂತ ಸಮಯದೊಳಗ ನೆಂಬಿ ಅಕ್ಕಂತಲೆಯಪ್ಪ, ಒಂದು 5 ನಿಮಿಷ ಹಿಂಗ ಬಾವಿಗೆ ಹೋಗಿ ನೀರ್ ತಗೊಂಡು ಬಂದ್ಬಿಡ್ತೀನಿಯಪ್ಪ, ಒಂದ್ ಸ್ವಲ್ಪ
ತಾವು ಕೂಡ್ಬೇಕನ್ನೋವಾಗ ಜಂಗಮ್ಮದ ಕುಂತಿದ್ರು. ಇವ್ರು ನೀರ್ ತರ ಕುಗುದ್ರೊಳಗಾಗಿ ಹೊರಗೋಗಿರ್ತಕ್ಕಂಥ ಮಗ ಬಂದ್ಕೊಳ್ಳಿ ಜಂಗಮ್ಮನ ನೋಡಿದ ಬಹಳ ಖುಷಿ ಆತ. ಯಾಕ ಇವತ್ತರ ಬಂದ್ರಲ್ಪ ಹೊಡ್ಕೊಂಡು ಊಟ ಮಾಡೋದು ಅಂತ ತಿಳ್ಕೊಂಡ ಅದ್ರೊಳಗೆ ಏನದಂತ ನೋಡಿಲ್ಲ ಮಗ. ಕೇಳ್ತಾನೆ ಜಂಗಮ್ಮೂರ್ತಿಗಳಿಗೆ, ಯಪ್ಪ ನಿಮಗೆ ಪ್ರಸಾದ ಆಯ್ತೇನ್ರಿ ಅಂದ. ಅವ್ರಂದ್ರ ಹ್ಞೂ ತಮ್ಮ ಆತ. ಅವಂಗ ಅರ್ಥ ಬೇಕಾಗಿತ್ತು, 3 ದಿವಸ ಆಯ್ತು ಊಟ ಮಾಡಾರ್ದ. ಯಾವಾಗ ಜಂಗಮ್ಮೂರ್ತಿಗಳ ಪ್ರಸಾದ ಆಗೈತೆ ಅಂತ ತಿಳ್ಕೊಂಡು ಅಂದು ಕೂಡ ಸೀದಾ ಹೋದವನ ಗಡಿಗೆ ಬಾಯಿ ತೆಗದವನ ಗಡಿಗೆ ಒಳಗಿರ್ತಕ್ಕಂಥ ಅನ್ನ ಇನ್ನೇನ್ ಹಿಂಗ ತಗೊಂಡು ಬಾಯಾಗಿ ಇಟ್ಕೋಬೇಕು ಅನ್ನೋದ್ರೊಳಗ ಅವಾಗಿನ ತಾಂಬರ್ ಕೊಡಪಾನ. ನೀರಿಗೆ ಹೋಗಿರ್ತಕ್ಕಂಥ ತಾಯಿ ಬರ್ತಾಳ, ನೋಡ್ತಾಳ.